Flow. Okay, good morning, everyone. Thank you for joining the second session after last week's session by Pradeep. Isati, we have Raghu, another classmate of mine, who's going to be speaking today. Raghu has worked in the last 25 years at various companies, starting with Aztec, Oracle, Epicenter, ClearWallex. But most importantly, he has built the core aspects of NoBroker.com. ನೀವು ಕೇಳಿರ್ಬೋದು NoBroker.com ಅಂತ. It's doing really well in the space in India, and he's a vice president of engineering there, and he's actually built the core ONDC part of the NoBroker stack. So Raghu, without further ado, if you can start, right? The topic title is building CRM applications at scale. Great. So Raghu, hey, thank you. Thanks. ಕೇಳ್ತಾ ಇದೆಯಾ? ಕೇಳತ್ತೀಯಾ? Okay. ಸರಿ, ನಾನು just present the small presentation which I built. Okay. Like last time, questions idre you can post it in the chat window, and towards the end we can ask it as well. Presentation ಕಾಣ್ತಾ ಇದೆಯಾ ಅವಿಕ್? ಯಾರಾದರೂ ಕನ್ಫರ್ಮ್ ಮಾಡಿ. ಕಾಣಿಸ್ತಾ ಕಣೋ. All good. Okay, thanks Kandra. All right, good morning ಎಲ್ಲರಿಗೆ. I do see like 30-40 people ಬೆಳಗ್ಗೆ Saturday ಬೆಳಗ್ಗೆ ಪಾಪ ಏನೇನೋ ಎಲ್ಲ ಬಿಟ್ಟು you wanted to listen to whatever I had to say, and thanks for joining this. I will try to keep it non-technical largely, ಆಯ್ತಾ? ನಿಮ್ಗೆ ಏನಾದ್ರು ಗೊತ್ತಾಗಿಲ್ಲ ಅಂದ್ರೆ ದಯವಿಟ್ಟು ಕೇಳಿ. ಅಂಥದ್ದೇನು ಗೊತ್ತಾಗದೇ ಇರೋ ಅಂಥದ್ದೇನು ಕಂಟೆಂಟ್ ಇಲ್ಲ ಇಲ್ಲಿ, ಬಟ್ ಎನಿವೆ, ಅವಿಕ್ಷಿತ್ ಹೇಳ್ದಂಗೆ I worked in Oracle for a long time. CRM applications build ಮಾಡೋದು ಒಂದು 15-16 ವರ್ಷ was in Oracle. ಅದಾದ್ಮೇಲೆ I joined some startup areas. ಜನ ಎಲ್ಲ ಸ್ಟಾರ್ಟ್ಅಪ್ ಅಲ್ಲಿ ಏನ್ ಮಾಡ್ತಿದ್ದಾರೆ ಅಂತ of course interest ಇತ್ತು. It seemed to be very exciting, ಯಾಕಂದ್ರೆ you get to do a lot of things which enterprise companies ಅಲ್ಲಿ ಮಾಡೋದಕ್ಕೆ ತುಂಬಾ ಟೈಮ್ ಆಗುತ್ತೆ, ಬಟ್ ಸ್ಟಾರ್ಟ್ಅಪ್ಸ್ ಅಲ್ಲಿ ಆ ಸೈಕಲ್ ತುಂಬಾ ಶಾರ್ಟ್ ಇರುತ್ತೆ, ಕಲಿಯೋದಕ್ಕೂ ಜಾಸ್ತಿ ಇರುತ್ತೆ ಅಂತ ಒಂದು ಉದ್ದೇಶದಿಂದ last 3-4 companies have been in startups, and NoBroker has been probably the longest. ಅವಿಕ್ಷಿತ್ ಹೇಳ್ದಂಗೆ one of the recent e-commerce end-to-end application which I really liked was Government of India ONDC ಅಂತ ಒಂದು ಡೆಮೋಕ್ರಟೈಸ್ ಮಾಡೋದಕ್ಕೆ, ಅಂದ್ರೆ ಯಾರು ಬೇಕಾದ್ರೂ e-commerce ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೋಸ್ಕರ ಒಂದು ಲಾರ್ಜ್ ಫ್ರೇಮ್ವರ್ಕ್ ಡೆವಲಪ್ ಮಾಡಿದ್ರು, ಓಪನ್ ನೆಟ್ವರ್ಕ್ ಫಾರ್ ಡಿಜಿಟಲ್ ಕಾಮರ್ಸ್ ಅಂತ. ನೀವು ನೋಡಿರ್ತೀರಾ ಅನ್ಸುತ್ತೆ ಇದನ್ನ. ಸೊ ಇಲ್ಲೇನ್ ಮಾಡಿದ್ರು ಅಂದ್ರೆ ಅಮೆಝಾನ್, ಫ್ಲಿಪ್ಕಾರ್ಟ್ ಅಂತವ್ರೆಲ್ಲ ಮೊನೋಪೊಲಿ ಮಾಡದೇ ಇರ್ಲಿ, ಅಂದ್ರೆ ಅವರು ರೂಲ್ಸ್ ಹಾಕ್ತಾರಲ್ವಾ, ನಮ್ಮ ಪ್ಲಾಟ್ಫಾರ್ಮ್ ಅಲ್ಲಿ ನೀವು ಮಾರ್ಬೇಕು ಅಂದ್ರೆ ನಮ್ಮ ಪಾಲಿಸಿ ನೀವು ಫಾಲೋ ಮಾಡ್ಲೇಬೇಕು ಅಂತ ಮಾಡ್ತಾರಲ್ವಾ. ಆ ತರದ್ ಇರಬಾರ್ದು, ಯಾರು ಬೇಕಾದ್ರೆ e-commerce ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಕು ಇಂಡಿಯಾಲಿ ಅನ್ನೋ ಉದ್ದೇಶದಿಂದ ಇದೊಂದು ONDC ಅಂತ ಮಾಡಿದ್ರು. ಸೊ ಇಟ್ ಈಸ್ ಎ ಫ್ರೇಮ್ ವರ್ಕ್. ಅದು ಆ ಫ್ರೇಮ್ ವರ್ಕ್ ಅಲ್ಲಿ ಸೆಲ್ಲರು, ಬಯರ್ಸ್ ಅಂತೆಲ್ಲ ಇರ್ತಾರೆ. ಇವಾಗ ನೀವು ಅಮೆಝಾನ್ ಏನ್ ವೆಬ್ಸೈಟ್ ನೋಡ್ತೀರಾ ಬಯರ್ ಸೈಡ್, ಅದನ್ನ ನೀವು ಬಿಲ್ಡ್ ಮಾಡ್ಬೋದು. ನೀವು ಬಿಲ್ಡ್ ಮಾಡ್ಬಿಟ್ಟು ಯು ಕ್ಯಾನ್ ಬಿಕಮ್ ಪಾರ್ಟ್ ಆಫ್ ದಿಸ್ ನೆಟ್ವರ್ಕ್, and you can show all the products from anybody who is selling on the network, alva. So it opened up a lot of players to come and become both seller apps as well as buyer apps. Buyer app ಅಂದ್ರೆ end customer ನೋಡ್ತಾರಲ್ಲ, ಅದು buyer app ಅಂತ ಕರೀತಾರೆ. ಅದೇ ಮಾರಾಟ ಮಾಡ್ತಾರಲ್ಲ, ಅಂದ್ರೆ ಇವಾಗ ಮರ್ಚೆಂಟ್ಸ್, ನಿಮ್ಮ ಮನೆ ಸುತ್ತಲೂ ಇರೋ ಮರ್ಚೆಂಟ್ಸ್ ಎಲ್ಲ ಆನ್ಲೈನ್ ಬರಬೇಕು ಅಂದ್ರೆ ಅವ್ರನ್ನೆಲ್ಲ ಆನ್ಲೈನ್ ತರೋದಕ್ಕೆ ಒಂದು ಕಂಪನಿ ಇರುತ್ತಲ್ಲ, ಅದಕ್ಕೆ ಬಯರ್ ಆಪ್, ಸೆಲ್ಲರ್ ಆಪ್ ಅಂತ. ಸೊ ಅದೊಂದು ಐ ಬಿಲ್ಟ್ ಸಮಥಿಂಗ್ ಫಾರ್ NoBrokerhood. ಅಂದ್ರೆ ನಮ್ದೊಂದು ಅಪ್ಲಿಕೇಶನ್ ಇದೆ NoBroker ಅಲ್ಲಿ, ಅಂದ್ರೆ ಅಪಾರ್ಟ್ಮೆಂಟ್ಸ್ ಎಲ್ಲ ಎಂಟ್ರಿ ಮಾಡೋದಕ್ಕೆ ಒಂದು ಅಪ್ಲಿಕೇಶನ್ ಅದು. ಜನ ಎಲ್ಲ ಬರ್ತಾರಲ್ಲ ವಿಸಿಟರ್ಸ್. ಸೊ ನಾವೇನ್ ಮಾಡ್ಬೇಕಂತಿದ್ವಿ ಅಂದ್ರೆ, ನಮ್ಮ ಮನೆ ಸುತ್ತಮುತ್ತಲೂ ಇರೋ ಅಂಗಡಿ ಅದನ್ನೆಲ್ಲ ನೀವು ಏನೋ ಕೊಂಡ್ಕೋಬೇಕು ಅಂದ್ರೆ ಅವರೆಲ್ಲ ಹೆಂಗೆ ಬರ್ತಾರಲ್ವಾ ಪಾರ್ಟಿಸಿಪೇಟ್ ಮಾಡೋದು. ವಿ ವಾಂಟೆಡ್ ಟು ಕೈಂಡ್ ಆಫ್ ಅಲೋ ದಟ್. ಎನಿವೆ, ನೀವು ONDC ಬಗ್ಗೆ ನೋಡಿದ್ರೆ ಯು ವಿಲ್ ಫೈಂಡ್ ಅ ಲಾಟ್ ಆಫ್ ಇಂಟ್ರೆಸ್ಟಿಂಗ್ ಸ್ಟಫ್. ನೀವು ಆಕ್ಚುಲಿ ಇಲ್ಲಿ ಏನೇನೋ ಕೆಲಸ ಮಾಡ್ಬೋದು, ಯಾಕಂದ್ರೆ ಇಟ್ ಈಸ್ ಓಪನ್ ಫಾರ್ ಎವ್ರಿಬಡಿ ಅಂಡ್ ಗವರ್ಮೆಂಟ್ ಆಫ್ ಇಂಡಿಯಾ ಎನ್ಕರೇಜಸ್ ಪೀಪಲ್ ಟು ಪಾರ್ಟಿಸಿಪೇಟ್. ONDC ಬೇಕಿದ್ರೆ ಇಫ್ ಯು ಲುಕ್ ಅಪ್ ಆನ್ ದ ವೆಬ್ಸೈಟ್ ಯು ವಿಲ್ ಫೈಂಡ್ ಸಮ್ ಥಿಂಗ್ಸ್ ವಿಚ್ ಯು ಕ್ಯಾನ್ ವರ್ಕ್ ಆನ್ ಆಲ್ಸೋ. ಸೊ ಅದರ್ ದನ್ ದಟ್, ಐ ಆಮ್ ಜನರಲಿ ಇಂಟ್ರೆಸ್ಟೆಡ್ ಇನ್ ಸ್ಪಿರಿಚುಯಾಲಿಟಿ ಅಂಡ್ ಸ್ಪೋರ್ಟ್ಸ್. ಸ್ಪೋರ್ಟ್ಸ್ ಆಡೋದಕ್ಕೆ, ಸ್ಪಿರಿಚುಯಾಲಿಟಿ ಪ್ರಾಕ್ಟೀಸ್ ಮಾಡೋದಕ್ಕೆ. ಸೊ ದೀಸ್ ಆರ್ 2 things which I really interest me.
ಆಮೇಲೆ ಈ ಇವತ್ತಿನ ಸೆಷನ್ ಐ ವಾಂಟೆಡ್ ಟು ಕೀಪ್ ಇಟ್ ಮೋಸ್ಟ್ಲಿ ನಾನ್ ಟೆಕ್ನಿಕಲ್, ಆದಷ್ಟು ಕಡಿಮೆ ಟೆಕ್ನಿಕಲ್ ಥಿಂಗ್ಸ್ ಮಾತಾಡೋಣ. ಆದಷ್ಟು ವಿ ವಿಲ್ ಟಾಕ್ ಅಬೌಟ್ ವಾಟ್ ಹ್ಯಾಪನ್ಸ್. ನನಗೇನು ಕ್ವಶನ್ಸ್ ಇತ್ತು ನಾನು ಕಾಲೇಜಲ್ಲಿ ಇದ್ದಾಗ ಆ ಥರ ಕ್ವಶನ್ಸ್ ಆನ್ಸರ್ ಮಾಡಕ್ ಟ್ರೈ ಮಾಡಿದ್ದೀನಿ. ಇದ್ರ ಮೇಲೆ ನಿಮ್ಗೂ ಏನಾರು ಕ್ವಶನ್ಸ್ ಇದ್ರೆ ಐ ಕ್ಯಾನ್ ರಾಲಿ ಕಮ್ ಅಂಡ್ ಆಡ್ ಮೋರ್. ಆಯ್ತಾ? ಓಕೆ, ನಾನು ಐ ವಾಂಟೆಡ್ ಟು ಟೆಲ್ ಯು ಅಬೌಟ್ ಒನ್ ಥಿಂಗ್. ಏನು ಅಂದ್ರೆ, ನೀವು ಕಾಲ್ ಸೆಂಟರ್ಸ್ ನೋಡಿರ್ತೀರಾ ಅಲ್ವಾ? ಇವಾಗ ನೀವು ಕಾಲ್ ಸೆಂಟರ್ಸ್ ಅಂದ್ರೆ ನಿಮ್ಗೆ HDFC ಬ್ಯಾಂಕ್ ಅವ್ರು ಕಾಲ್ ಮಾಡ್ತಾರೆ, ಇನ್ಶೂರೆನ್ಸ್ ಅವ್ರು ಕಾಲ್ ಮಾಡ್ತಾರೆ, ಇಲ್ಲ ನೋಬ್ರಕರ್ ಅವ್ರು ಕಾಲ್ ಮಾಡ್ತಾರೆ, ಸರ್ ನೀವು ನಮ್ಮ ಸರ್ವಿಸ್ ತಗೊಳ್ಳಿ ಅಂತ. ಆದ್ರೆ ನಿಮ್ಗೆ ಅಲ್ಲಿ ಹಿಂದ್ಗಡೆ ಏನ್ ನಡೀತಾ ಇರ್ಬೋದು ಅನ್ನೋದು ಒಂದು ಐಡಿಯಾ ಬರಲಿ ಅನ್ನೋದು ಒಂದು ಉದ್ದೇಶ. ಯಾಕಂದ್ರೆ ಅಲ್ಲೇನೆ ಅಪ್ಲಿಕೇಶನ್, ಎಂಟರ್ಪ್ರೈಸ್ ಅಪ್ಲಿಕೇಶನ್ ಯೂಸ್ ಆಗೋದು. ಎಲ್ಲ ಎಂಟರ್ಪ್ರೈಸಸ್ ದೇ ಆಕ್ಚುಲಿ ಯೂಸ್ ಅಪ್ಲಿಕೇಶನ್ಸ್. ಸ್ವಲ್ಪ ಡೇಟಾ ತೋರಿಸ್ತೀನಿ ಹೆಂಗೆ ಅಪ್ಲಿಕೇಶನ್ಸ್ ಇರುತ್ತೆ ಎಂಟರ್ಪ್ರೈಸ್ ಸೈಡ್ ಅಲ್ಲಿ ಅಂತ. ಪ್ರೈಮರಿಲಿ ದೇ ಆರ್ ಟ್ರೈಂಗ್ ಟು ಸೆಲ್ ದೇರ್ ಸರ್ವಿಸಸ್. ಮೇ ಬಿ ಅದು B2B ಆಗಿರ್ಬೋದು, B2C ಆಗಿರ್ಬೋದು. ಬಟ್ ಏನ್ ನಡೀತಾ ಇದೆ ಇವತ್ತು, ಯಾವ ಲೆವೆಲ್ ಅಲ್ಲಿ ಇದೀವಿ ಅನ್ನೋದನ್ನ ಒಂದೊಂದು ತೋರಿಸ್ಬೇಕು ಅನ್ನೋ ಉದ್ದೇಶ ಒಂದಿದೆ ನನಗೆ. ಐ ವಿಲ್ ಜಸ್ಟ್ ಶೋ ಯು ವಾಟ್ ಹ್ಯಾಪನ್ಸ್ ಬಿಟ್ವೀನ್ ಕ್ಲೌಡ್ ಟೆಲಿಫೋನಿ. ಅಂದ್ರೆ ಇವಾಗ ಯಾವ್ದೋ ಒಂದು ಕಂಪನಿ ಇದೆ ಅನ್ಕೊಳ್ಳಿ, ಇಮ್ಯಾಜಿನರಿ ಕಂಪನಿ, ಒಂದು ಇನ್ಶೂರೆನ್ಸ್ ಕಂಪನಿ. ಇನ್ಶೂರೆನ್ಸ್ ಕಂಪನಿಯವರು ನಿಮಗೆ ಫೋನ್ ಮಾಡ್ತಾರೆ, ಸರ್ ನಮ್ಮ ಹತ್ರ ಈ ತರ ಎಲ್ಲ ಸರ್ವಿಸಸ್ ಇದೆ, ನೀವು ತಗೊಳ್ಳಿ, ಈ ತರ ಎಲ್ಲ ಇದೆ ಅಂತ. ಕಸ್ಟಮರು ಏನೇನೋ ಹೇಳ್ಬೋದು, ಇವನು ಏನೇನೋ ಪ್ರಾಮಿಸ್ ಮಾಡ್ಬೋದು, ಅದೆಲ್ಲ ನಡೆಯುತ್ತಲ್ವಾ? ಅದೆಲ್ಲ ಇವತ್ತಿನ ಕಾಲದಲ್ಲಿ ನಮ್ಮ ಸಿಸ್ಟಮ್ ಅಲ್ಲಿ ಹೆಂಗಿದೆ ಅಂತ ಹೇಳ್ತಿದ್ದೀನಿ. ಇವಾಗ ಕಾಲ್ ಸೆಂಟರ್ ಅಂದ್ರೆ ಈ ಚಿತ್ರದಲ್ಲಿ ಕಾಲ್ ಸೆಂಟರ್ ಅಲ್ಲಿ ಇವನ್ ಕಾಲ್ ಸೆಂಟರ್ ಅನ್ಕೊಳ್ಳಿ, ಏಜೆಂಟ್. ಇವನು ಡೈರೆಕ್ಟ್ ಆಗಿ ಕಸ್ಟಮರ್ಗೆ ಫೋನ್ ನಂಬರ್ಗೆ ಫೋನ್ ಮಾಡಲ್ಲ. ಆಯ್ತಾ? ಏನಾಗತ್ತೆ ಇಲ್ಲಿ ಅಂದ್ರೆ, ಇವನ ಹತ್ರ ಒಂದು ಕ್ಲೌಡ್ ಸರ್ವರ್ ಇರುತ್ತೆ, ಟೆಲಿಫೋನಿ ಸರ್ವರ್ ಅಂತ. ಆ ಕ್ಲೌಡ್ ಟೆಲಿಫೋನಿ ಸರ್ವರ್ ವಿಲ್ ಬಿ ಆಕ್ಟಿಂಗ್ ಆಸ್ ಇಂಟರ್ಮೀಡಿಯೇಟರಿ ಬಿಟ್ವೀನ್ ಇವರಿಬ್ರು ಮಧ್ಯ. ಇವನ್ ಏನ್ ಮಾತಾಡ್ತಾನೆ ಅದು ಇಲ್ಲಿ ಕಾಲ್ ಆಗುತ್ತೆ, ಈ ಕಾಲು ಫಾರ್ವರ್ಡ್ ಮಾಡುತ್ತೆ ಕಸ್ಟಮರ್. ದೇರ್ ಇಸ್ ಎ ಸರ್ವರ್ ಇನ್ ಬಿಟ್ವೀನ್ ವಿಚ್ ಈಸ್ ಆಕ್ಚುಲಿ ಪ್ಯಾಚಿಂಗ್ ದೀಸ್ ಟು ಕಾಲ್ಸ್ ಟುಗೆದರ್. ಆಮೇಲೆ ಏನಕ್ಕಪ್ಪ ಆ ತರ ಮಾಡ್ತಾರೆ ಅಂದ್ರೆ, ಬಿಕಾಸ್ ಆಫ್ ದಿಸ್ ಸರ್ವರ್ it is able to collect the data and push it into our intelligence system, without which your traditional stuff would be completely in the hands of the agent. ಅವನ್ ಏನ್ ಬೇಕಾದ್ರೂ ಹೇಳ್ಬೋದು, ಏನ್ ಬೇಕಾದ್ರೂ ಮಾಡ್ಬೋದು. ಕಸ್ಟಮರ್ ಏನ್ ಬೈದ್ರು ಸಿಸ್ಟಮ್ ಕಂಪ್ನಿಗಂತೂ ಗೊತ್ತಾಗಲ್ಲ, ಇಲ್ಲೇ ಮುಚ್ಚೋಗ್ಬಿಡುತ್ತೆ. ಅದನ್ನೆಲ್ಲ ಆಚೆ ತಗೊಂಡ್ಬರೋದಕ್ಕೆ ಏನಿರುತ್ತೆ ಅಂದ್ರೆ ಈ ತರ ಒಂದು ಸಿಸ್ಟಮ್ ಇರುತ್ತೆ. ಕ್ಲೌಡ್ ಟೆಲಿಫೋನಿಲಿ AI ಹೆಂಗೆ ಬಿಲ್ಡ್ ಆಗಿದೆ ಇವತ್ತು ಅಂತ I'll just give you a small demo. Let me go to that application. Okay. Okay, so ಇವಾಗ ನೀವು ಸ್ಕ್ರೀನ್ ಅಲ್ಲಿ ನೋಡ್ತಿರೋದು ಇಟ್ಸ್ ಎ ರಿಯಲ್ ಅಪ್ಲಿಕೇಶನ್. ಕಸ್ಟಮರ್ 360 ಅಂತ ಕರಿತೀವಿ ಅದನ್ನ. ಇದ್ರಲ್ಲಿ ಏನಾಗ್ತಿದೆ ಅಂದ್ರೆ, ಕಸ್ಟಮರು ಇವತ್ತಿನ ಕಾಲದಲ್ಲಿ ದೇ ಆರ್ ನಾಟ್ ಲಿಮಿಟೆಡ್ ಟು ಕಾಲಿಂಗ್. ಅಂಡ್ ಮುಂಚೆ ಫೋನ್ ಮಾಡ್ತಾ ಇದ್ರು, ನಿಮ್ಗೆ ಏನೋ ಪ್ರಾಬ್ಲಮ್ ಇದ್ರೆ ಕಂಪ್ನಿಗೆ ಫೋನ್ ಮಾಡಿ, ಸರ್ ನಂಗೆ ಈ ತರ ಎಲ್ಲ ಪ್ರಾಬ್ಲಮ್ ಇದೆ ಅಂತ ಹೇಳ್ತಿದ್ರೆ. ಇವತ್ತೇನಾಗ್ತಿದೆ ಅಂದ್ರೆ, ಸೋಷಿಯಲ್ ಮೀಡಿಯಾ ಬಂದಿರೋದ್ರಿಂದ ಎಷ್ಟೊಂದ್ ಕಡೆ ಫೇಸ್ಬುಕ್ ಅಲ್ಲಿ ಹಾಕ್ತಾರೆ, ಇನ್ಸ್ಟಾಗ್ರಾಮ್ ಅಲ್ಲಿ ಕಂಪ್ಲೇಂಟ್ ರೈಸ್ ಮಾಡ್ತಾರೆ, ವಾಟ್ಸ್ಆಪ್ ಅಲ್ಲಿ ಹಾಕ್ತಾರೆ. ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ಪಾಸಿಬಲ್ ದಟ್ ದೇ ಕ್ಯಾನ್ ಗಿವ್ ಎ ಕಂಪ್ಲೇಂಟ್ ಅಲ್ವಾ? ಪ್ರಾಬ್ಲಮ್ ಏನಂದ್ರೆ, ನಿಮ್ ಕಾಲ್ ಸೆಂಟರ್ಗೆ ಬಂದ್ರೆ ಮೇ ಬಿ ನೀವು ಆನ್ಸರ್ ಮಾಡ್ಬೋದು. ಪ್ರಾಬ್ಲಮ್ ಏನಂದ್ರೆ, ಸೋಷಿಯಲ್ ಮೀಡಿಯಾ ಎಲ್ಲಂದ್ರಲ್ಲೇ ಯಾವಾಗಂದ್ರೆ ಅವಾಗ ಯಾರು ಬೇಕಾದ್ರೆ ಕಂಪ್ಲೇಂಟ್ ಹಾಕ್ಬೋದು. ಅದನ್ನೆಲ್ಲ ಹೇಗೆ ರೆಸ್ಪಾಂಡ್ ಮಾಡೋದು ಅನ್ನೋದು ಇಟ್ಸ್ ಅ ವೆರಿ ವೆರಿ ಬಿಗ್ ಚಾಲೆಂಜ್. ಸೊ ನಮ್ ಕಂಪನಿಲಿ ಈ ಸಾಫ್ಟ್ವೇರ್ ಏನ್ ಮಾಡುತ್ತೆ ಅಂದ್ರೆ, ಇಟ್ ಲಿಸನ್ಸ್ ಟು ಎನಿಬಡಿ ಇನ್ ಎನಿ ಸೋಷಿಯಲ್ ಮೀಡಿಯಾ ಹೂ ಹ್ಯಾಸ್ ಎ ಇಶ್ಯೂ ಆರ್ ಟಾಕಿಂಗ್ ಅಬೌಟ್ ನೋಬ್ರೋಕರ್. ಅದನ್ನ ನೋಡ್ಬಿಟ್ಟು ಇಮಿಡಿಯೇಟ್ಲಿ ಇಟ್ ಕ್ಯಾಚಸ್ ದಟ್ ಅಂಡ್ ಟ್ರೈಸ್ ಟು ಮೇಕ್ ಸೆನ್ಸ್ ಆಫ್ ಅಲ್ಲಿ ಏನ್ ಹೇಳ್ತಾ ಇದಾರೆ, ಯಾಕೆ ಹೇಳ್ತಾ ಇದಾರೆ ಅನ್ನೋದನ್ನ ಅರ್ಥ ಮಾಡ್ಕೊಳಕ್ ಟ್ರೈ ಮಾಡುತ್ತೆ. ಆಮೇಲೆ ನಾನು ಹೆಂಗ್ ರೆಸ್ಪಾಂಡ್ ಮಾಡಿದ್ರೆ ಬೆಸ್ಟ್ ಇರುತ್ತೆ ಇದಕ್ಕೆ ಅನ್ನೋದನ್ನ ಸೊಲ್ಯೂಷನ್ ಅನ್ನ ಕಂಡುಹಿಡಿದ್ಬಿಟ್ಟು ಅದು ಇಟ್ ವಿಲ್ ಟ್ರೈ ಟು ಗಿವ್ ಇಟ್ ಟು ದ ಏಜೆಂಟ್ ಹೂ ಇಸ್ ಸಪೋಸ್ ಟು ರಿಸಾಲ್ವ್ ದಟ್ ಇಶ್ಯೂ. ನಾನು ನಿಮ್ಗೊಂದು ಸಿಂಪಲ್ ಎಕ್ಸಾಂಪಲ್ ತೋರಿಸ್ತೀನಿ. ಮೇ ಬಿ ಇದನ್ನ ದೊಡ್ಡದು ಮಾಡೋಣ. ಓಕೆ, ಸೊ ಇಲ್ಲಿ ನೋಡಿದ್ರೆ ಯು ಕ್ಯಾನ್ ಸಿ ಆಕ್ಚುಲಿ ಇನ್ನೂ ಜಾಸ್ತಿ ಇರುತ್ತೆ. ಈ ಕಸ್ಟಮರ್ದು ಪ್ರಾಬ್ಲಿ ಒಂದು 4-5 ಅಷ್ಟೇ ಇದೆ. ಸೊ ಇಲ್ಲೇನಾಗ್ತಿದೆ ಅಂದ್ರೆ, ಯು ಆರ್ ಸೀಯಿಂಗ್ ದ ಕಾಲ್ಸ್ ದಟ್ ಕಸ್ಟಮರ್ ಹ್ಯಾಸ್ ಮೇಡ್ ಟು ನೋಬ್ರೋಕರ್ ಕಾಲ್ ಸೆಂಟರ್. ಆಯ್ತಾ? ಸೊ ಅವನು ಯಾವಾಗ ಕಾಲ್ ಮಾಡಿದ್ದಾನೆ ನೋಡಿ, 1 ಮಿನಿಟ್ ಮಾತಾಡಿದ್ದಾನೆ, ತಿರ್ಗಿ 7 ನಿಮಿಷ ಮಾತಾಡಿದ್ದಾನೆ, 2 ನಿಮಿಷ ಮಾತಾಡಿದ್ದಾನೆ, 14 ನಿಮಿಷ ಮಾತಾಡಿದ್ದಾನೆ, ಈ ತರ ಎಲ್ಲ ಇರುತ್ತೆ. ಸೊ ನಾನು ಹೇಳ್ದಂಗೆ, ನೀವು ಮಾತಾಡಿದಾಗ ಏನಾಗುತ್ತೆ ಅಂದ್ರೆ, ಸುಮ್ಮನೆ ಒಬ್ಬ ಮಾತಾಡಿ ಮುಗಿಸ್ಬಿಡಲ್ಲ. ಏನ್ ಕಾನ್ವರ್ಸೇಷನ್ ಇದೆ ಅದು, 1 ಸೆಕೆಂಡ್, ಲೆಟ್ ಮೀ ಜಸ್ಟ್ ಕನೆಕ್ಟ್ ಟು
ವೀಕ್ಷಿತ್, ನಂದು ಕಾಲಲ್ಲಿ ಇದೆಯಾ? Yeah. We can see your screen, Kana. Okay, nice. Okay, so now I will just give you an example of a 14-minute call. ಹೇಗೆ ನಡೆಯುತ್ತೆ ಅಂತ. ಅದ್ರ ಹಿಂದೆ ಏನ್ ನಡೀತಿದೆ ಅನ್ನೋದು ಮೋರ್ ಇಂಪಾರ್ಟೆಂಟ್. ಸೊ ಇಫ್ ಯು ಸಿ, ದೀಸ್ ಆರ್ ಆಲ್ ದ ಕಾಲ್ಸ್ ದಟ್ ಹ್ಯಾಪನ್. ಸುಮ್ಮನೆ ಏನೋ ರ್ಯಾಂಡಮ್ ಆಗಿ ಎಲ್ಲೋ ಆಗ್ಬಿಡ್ತಿದೆ ಅಂತಲ್ಲ. ಸಿಸ್ಟಮ್ ನೋಸ್ ಎವ್ರಿಥಿಂಗ್ ದಟ್ ಎ ಕಸ್ಟಮರ್ ಇಂಟರಾಕ್ಟ್ಸ್ ವಿತ್ ಮೈ ಕಂಪನಿ. ಅಂಡ್ ಒನ್ ಕಾಲ್ ನೋಡಿದ್ರೆ ನೀವು ಇವಾಗ 14 ನಿಮಿಷ ಮಾತಾಡಿದ್ದಾನೆ ಆಮೇಲೆ 14 ನಿಮಿಷದ ರೆಕಾರ್ಡಿಂಗ್ ಆಗಿರುತ್ತೆ. 14 ನಿಮಿಷ ರೆಕಾರ್ಡಿಂಗ್ ಆಗೋದಷ್ಟೇ ಅಲ್ಲ, ಯು ವಿಲ್ ಸಿ ದ ಪವರ್ ಆಫ್ AI ಬಿಹೈಂಡ್ ಇಟ್. ಫಾರ್ ಎಕ್ಸಾಂಪಲ್, ನಾನು ಯಾವುದೋ ಇದು ವೇವ್ ಫಾರ್ಮ್ ಅಲ್ವಾ 14 ನಿಮಿಷದ ಇದನ್ನು, ಅದರಲ್ಲಿ ಐ ಜಸ್ಟ್ ಮೂವ್ ಟು ಸಮ್ ಪಾರ್ಟ್ ಆಫ್ ದಿಸ್ ಅಂಡ್ ಲೆಟ್ ಮಿ ಪ್ಲೇ ಇಟ್. I think Raghu audio ಬರ್ತಿಲ್ಲ ಅನ್ಸುತ್ತೆ ಕಣ. We are not able to hear the audio. ಹೌದಾ? Okay. But that's okay. But you can maybe explain text. Okay. Yeah, transcript ಇದೆ. That's okay, Maga. You can Okay, continue. let me explain. Okay. ಸೊ ನಾನೇನ್ ಹೇಳ್ತಿದ್ದೆ ಅಂದ್ರೆ, ಈ ಆಡಿಯೋ ಏನಿದೆ ದಟ್ ಅಟ್ ರಿಯಲ್ ಟೈಮ್ ಟ್ರಾನ್ಸ್ಕ್ರೈಬ್ ಆಗ್ತಾ ಇದೆ, ಅಂದ್ರೆ ಟೆಕ್ಸ್ಟ್ ಕನ್ವರ್ಟ್ ಆಗ್ತಾ ಇರುತ್ತೆ. ಇನ್ನೊಂದು ಅಬ್ಸರ್ವ್ ಮಾಡ್ಬೋದು ನೀವು, ಇದು ಬರೀ ಇಂಗ್ಲಿಷ್ ಅಲ್ಲಿ ಇಲ್ಲ. ಇವರು ಹಿಂದಿಲಿ ಮಾತಾಡ್ತಿರ್ತಾರೆ, ಕನ್ನಡ ಮಾತಾಡ್ತಿರ್ತಾರೆ, ತೆಲುಗು ಏನ್ ಬೇಕಾದ್ರೂ ಭಾಷೆ ಮಾತಾಡ್ತಿರ್ಬೋದು. ಬಟ್ ಅದು ಇಮ್ಮಿಡಿಯೇಟ್ ಆಗಿ ಕರೆಸ್ಪಾಂಡಿಂಗ್ ಟೆಕ್ಸ್ಟ್ ಕನ್ವರ್ಟ್ ಆಗುತ್ತೆ. ಆ ಟೆಕ್ಸ್ಟ್ ಕನ್ವರ್ಟ್ ಆಗಿದ್ದು ಯಾರು ಹೇಳಿದ್ರು ಅನ್ನೋದು ಇಂಪಾರ್ಟೆಂಟ್ ಅಲ್ವಾ? ನಿಮ್ಗೆ ಕಾಲಲ್ಲಿ ಯಾರು ಏನ್ ಹೇಳ್ತಿರ್ಬೋದು, ಕಸ್ಟಮರ್ ಹೇಳ್ತೀಯಾನ, ಏಜೆಂಟ್ ಹೇಳ್ತಾ ಇದಾನ, ಏನ್ ಹೇಳ್ತಿದ್ದಾನೆ, ಹೆಂಗ್ ಹೇಳ್ತಾ ಇದ್ದಾನೆ, ಆಮೇಲೆ ಆ ಕಾಲಲ್ಲಿ ಏನೇನು ಇಂಟ್ರೆಸ್ಟಿಂಗ್ ಇರ್ಬೋದು, ಯಾವ್ಯಾವ್ದು ಇಂಪಾರ್ಟೆಂಟ್ ಮೊಮೆಂಟ್ಸ್ ಇತ್ತು ಆ ಕಾಲಲ್ಲಿ. ಫಾರ್ ಎಕ್ಸಾಂಪಲ್, ನೀವು ಈ ಯಾವ್ದೋ ಪ್ಯಾಕೇಜಿಂಗ್ ಬಗ್ಗೆ ಏನೋ ಕ್ವಶನ್ ಕೇಳ್ಬೋದು, ನೀವು ಅದನ್ನ ಕ್ಲಿಕ್ ಮಾಡಿದ್ರೆ ಆ ಪಾರ್ಟ್ ಆಫ್ ದಿ ಕಾಲ್ ಗೊತ್ತಾಗುತ್ತೆ. ಅರ್ಥ ಆಯ್ತಲ್ಲ? ಸೊ ದ ಪಾಯಿಂಟ್ ಈಸ್, ಇದನ್ನೆಲ್ಲದನ್ನು ಮಾಡ್ಬಿಟ್ಟು ದೇರ್ ಈಸ್ ಎ ಕ್ಲಿಯರ್ ಸಮ್ಮರಿ ದಟ್ ಏನ್ ಮಾಡಬೇಕು, ಕಸ್ಟಮರ್ ಏನ್ ಹೇಳ್ದ ಫಸ್ಟ್ ಆಫ್ ಆಲ್ ಅದನ್ನೆಲ್ಲ ಸಮರೈಸ್ ಮಾಡ್ಬಿಡುತ್ತೆ. ಈ ಟೈಮಲ್ಲಿ ಕಸ್ಟಮರ್ ರಿಪೋರ್ಟೆಡ್ ಮಿಸ್ಸಿಂಗ್ ಐಟಮ್ ಡ್ಯಾಮೇಜಸ್ ಆಫ್ಟರ್ ರಿಲೊಕೇಶನ್. ಕಸ್ಟಮರ್ ಕ್ಲೈಮ್ಸ್ ದಟ್ ದೇ ವರ್ ನಾಟ್ ಇನ್ಫಾರ್ಮ್ಡ್ ಅಬೌಟ್ ದ ಇನ್ಶೂರೆನ್ಸ್ ಪ್ರೋಸೆಸ್. ಇದೆಲ್ಲ ಕಸ್ಟಮರ್ ಪ್ರಾಬ್ಲಮ್ಗಳಲ್ವಾ? ಇಷ್ಟು ಕಾಲ್ಗಳನ್ನ ಅದು ಓದಿ, ಇಷ್ಟು ಸೋಷಿಯಲ್ ಮೀಡಿಯಾ ಕಂಪ್ಲೇಂಟ್ಸ್ ಎಲ್ಲ ಓದಿ, ಇಷ್ಟು ಹೇಳ್ತಾ ಇದೆ ನನಗೆ ಏನ್ ನಡೀತಾ ಇದೆ ಈ ಕಸ್ಟಮರ್ ಜೊತೆ ಅಂತ. ಆಮೇಲೆ ಕಸ್ಟಮರ್ ಏನಾರು ಕೇಳಿದಾನ ಅಂತ ಕ್ವಶನ್ಸ್. ವಾಟ್ ವರ್ ದ ಇನ್ಶೂರೆನ್ಸ್ ಕ್ಲೇಮ್ ನಾಟ್ ಎಕ್ಸ್ಪ್ಲೈನ್ಡ್ ಅರ್ಲಿಯರ್? ವೈ ವರ್ ದೆ ನಾಟ್ ಎನಫ್ ಲೇಬರರ್ಸ್ ಪ್ರೊವೈಡೆಡ್ ಇನ್ ದ ಲೊಕೇಶನ್? ಇದೆಲ್ಲ ಕ್ವಶನ್ ಕಸ್ಟಮರ್ ಕೇಳ್ತಾ ಇರೋದು. ಅದನ್ನೆಲ್ಲ ಸಮ್ಮರೈಸ್ ಮಾಡಿ ನಿಮ್ಗೆ ಕೊಡ್ತಾ ಇದೆ ಇಲ್ಲಿ. ಆಮೇಲೆ ಕಸ್ಟಮರ್ಗೆ ಏನ್ ಮೇಜರ್ ಕಂಪ್ಲೇಂಟ್ಸ್, ಕಸ್ಟಮರ್ ಕಂಪ್ಲೇಂಟ್ಸ್ ಅಬೌಟ್ ಮಿಸ್ಸಿಂಗ್ ಐಟಮ್ಸ್, ಡ್ಯಾಮೇಜಸ್. ಇಷ್ಟೆಲ್ಲ ಸಿಕ್ಕದ ಮೇಲೆ ಡೇಟಾ ನೀವು ಯು ಡೋಂಟ್ ನೀಡ್ ಇದು ಹೇಗೆ ಅಂದ್ರೆ, ರಿಯಲ್ ಟೈಮ್ ಅಲ್ಲಿ ಇಷ್ಟೊಂದು ಪ್ರೋಸೆಸ್ ಮಾಡೋದಷ್ಟೇ ಅಲ್ಲದೆ, ಇಟ್ ಪ್ರೋಸೆಸಸ್ ಆಲ್ 100% ಆಫ್ ದೀಸ್ ಕಾಲ್ಸ್ ಅಥವಾ ಏನೇ ಕಂಪ್ಲೇಂಟ್ಸ್ ಆಗಲಿ. 100% ಅಂದ್ರೆ ನಿಮ್ಗೆ ಸ್ಯಾಂಪಲ್ ರೇಟ್ ಮುಂಚೆ ಎಲ್ಲ ಕಾಲದಲ್ಲಿ ಏನ್ ಮಾಡ್ತಿದ್ರು ಅಂದ್ರೆ, ಟ್ರೈನಿಂಗ್ ಡಿಪಾರ್ಟ್ಮೆಂಟ್ ಅಂತ ಹೇಳೋದು, ಅವರೊಂದು 100 ಕಾಲ್ಸ್ ಅಲ್ಲಿ ಒಂದು 10 ಕಾಲ್ಸ್ ತಗೊಂಡು ಅದನ್ನ ಕೇಳಿಸ್ಕೊಳ್ತಿದ್ರು. ಓಕೆ, ನಮ್ಮ ಏಜೆಂಟ್ ಚೆನ್ನಾಗಿ ಮಾತಾಡ್ತಿದ್ದಾರೆ, ಸರಿಯಾಗಿ ಮಾತಾಡ್ತಿದ್ದಾನೆ, ಇದೆಲ್ಲ ರೂಲ್ಸ್. ನೀವು ಇದಕ್ಕೆಲ್ಲ ಹೋದ್ರೆ, ಮೆಕ್ಡೊನಾಲ್ಡ್ಸ್ಗೆಲ್ಲ ಹೋದ್ರೆ ಅಲ್ಲೆಲ್ಲ ಲಿಸ್ಟ್ ಇರುತ್ತೆ, ನೀವು ನೋಡಿರ್ಬೋದು. ಹಿಂಗೆ ಹೇಳ್ಬೇಕು, ಈ ಕ್ವಶನ್ ಕೇಳಿದ್ರೆ ಹಿಂಗೆ ಆನ್ಸರ್ ಹೇಳ್ಬೇಕು, ಆ ತರ ಒಂದು ಲಿಸ್ಟ್ ಮಾಡ್ಕೊಡ್ತಾ ಇದ್ರು ಕಾಲ್ ಸೆಂಟರ್ ಏಜೆಂಟ್ಸ್ಗೆ, ಈ ತರ ಮಾತಾಡಿ ಅಂತ. ಇವಾಗ ಆತರ 10 ಸ್ಯಾಂಪಲ್ ತಗೊಂಡು ಫಾಲೋ ಮಾಡ್ತೀರಾ ಅಂತ ನೋಡೋ ಬದಲು, ಸಿಸ್ಟಮ್ ಈಸ್ ಏಬಲ್ ಟು ಸ್ಯಾಂಪಲ್ ಆಲ್ 100%. ಆಯ್ತಾ? ಆಲ್ 100% ಡೇಟಾ, ಆಲ್ 100% ಕಾಲ್ಸ್ ಆರ್ ಆಡಿಟೆಡ್, ಆರ್ ಬೇಸಿಕಲಿ ಕಂಪ್ಲೀಟ್ಲಿ ಸೀನ್ ವೆದರ್ ದೇ ಆರ್ ಕೊಹೆರೆಂಟ್. ಐ ಮೀನ್, ನಾವು ಅವ್ರು ಏನ್ ಎಕ್ಸ್ಪೆಕ್ಟ್ ಮಾಡ್ತಿದಾರೆ ಬಿಸ್ನೆಸ್, ಆ ತರಾನೇ ಅವ್ರು ಮಾಡ್ತಾ ಇದಾರ, ಹೇಳ್ಬೇಕಿರೋ ಇನ್ಫಾರ್ಮೇಶನ್ ಕೊಡ್ತಾ ಇದಾರ, ಕರ್ಟಿಯಸ್ ಆಗಿದಾರ, ಏನೇನ್ ಮಾಡ್ಬೇಕು ಅಂತ ಎಕ್ಸ್ಪೆಕ್ಟೇಷನ್ ಇದೆ ಅದೆಲ್ಲ ಮಾಡ್ತಾ ಇದಾರ ಅಂತ ಯಾರು ಮಾಡ್ತಾ ಇದಾರೆ? ಸಿಸ್ಟಮ್ ಮಾಡ್ತಾ ಇದೆ. ನಮ್ಮಲ್ಲಿ 2000 ಜನ ಕಾಲ್ ಸೆಂಟರ್ ಏಜೆಂಟ್ಸ್ ಇದ್ದಾರೆ. ಎವ್ರಿ ಡೇ 8 ಅವರ್ ಮಾತಾಡಿದ್ರು 8 into 2000 ಎಷ್ಟಾಯ್ತು? 16,000 ಆಯ್ತಾ? ಅಷ್ಟು ಅವರ್ಸ್ ಆಫ್ ಟೈಮ್ ಎವ್ರಿ ಡೇ. ಅದಕ್ಕಿಂತ ಜಾಸ್ತಿ ಪ್ರೋಸೆಸ್ ಮಾಡ್ತೀವಿ ನಾವು ಎವ್ರಿ ಡೇ ರಿಯಲ್ ಟೈಮ್ ಅಲ್ಲಿ. ಆಮೇಲೆ ಇವಾಗ ಏನೋ ಮಾತಾಡ್ತಿರ್ತಾನೆ, ಅವಾಗ ನಾವು ಹೇಳ್ಬೋದು ನಂಗೆ ಪೇಂಟಿಂಗ್ ಮಾಡಿಸ್ಬೇಕಿದೆ ಮನೆಗೆ ಅಂತ. ಇಮ್ಮಿಡಿಯೇಟ್ ಆಗಿ ವಿ ವಿಲ್ ಗೆಟ್ ಎ ಲೀಡ್ ಕ್ರಿಯೇಟೆಡ್ ಆನ್ ಅವರ್ ಪೇಂಟಿಂಗ್ ಬಿಸ್ನೆಸ್. ಅವ್ನು ಹೇಳ್ಬೋದು ನಾನು ಕ್ಲೀನಿಂಗ್ ಮಾಡ್ಬೇಕು ಅಂತಿದ್ದೀನಿ, ಇಲ್ಲ ನಾನು ಸಾಮಾನು ಮೂವ್ ಮಾಡ್ಬೇಕಂತ. ಸೊ ನಮ್ಗೆ ಏನಾಗ್ತಿದೆ ಅಂದ್ರೆ, ರಿಯಲ್ ಟೈಮ್ ಅಲ್ಲಿ ವಿ ಆರ್ ಏಬಲ್ ಟು ಸಿ ವಾಟ್ ಕಸ್ಟಮರ್ ಇಸ್ ಇಂಟ್ರೆಸ್ಟೆಡ್, ವಾಟ್ ಈಸ್ ಇಟ್ ಡೂಯಿಂಗ್, ಹೋಲ್ ಐಡಿಯಾ ಬರುತ್ತೆ, ರೈಟ್? ಸೊ ಈ ಏನಿದೆ ಐಡಿಯಾ, ದಿಸ್ ಹೋಲ್ ಥಿಂಗ್ ಈಸ್ the power of what business is doing today, right? So ಮುಂಚಿನ ಕಾಲದಲ್ಲೆಲ್ಲ ನಾವೆಲ್ಲ ಅನ್ಕೊಂತೀವಿ, ಫೋನಲ್ಲಿ ಯಾರೋ ಮಾತಾಡ್ತಾನೆ ಅವನಿಗೆ ಬೈದ್ಬಿಟ್ಟು ಇಟ್ಬಿಡ್ತೀವಿ. ಬಟ್ ಅದ್ರ ಹಿಂದೆ ಏನ್ ನಡೀತಾ ಇದೆ ಒಂದು ಐಡಿಯಾ ಇರಬೇಕು ನಿಮ್ಗೆ. ಅದೆಲ್ಲ there is a huge machinery which is running behind it, and it all keeps on looking for signs.
ಅವ್ರಿಗೆ ಈ ಇಂಟ್ರೆಸ್ಟ್ ಇದೆ, ಇದು ಇಂಟ್ರೆಸ್ಟ್ ಇಲ್ಲ, ಈ ತರ ಬೇಕು, ಈ ತರ ಬೇಡ, ಅದನ್ನೆಲ್ಲ ಅರ್ಥ ಮಾಡ್ಕೊಳ್ತಾ ಇದೆ, ಪ್ರೊಫೈಲ್ ಬಿಲ್ಡ್ ಆಗ್ತಾ ಇರುತ್ತೆ. ಸೊ ಅಟ್ ದ ಎಂಡ್ ಆಫ್ ದ ಡೇ ಇವೆನ್ಚುಲಿ there will be a time where maybe ಆ ಸಿಸ್ಟಮೇ ನಿಮ್ಗೆ ಹೇಳ್ಬಿಡುತ್ತೆ, ನೋಡಪ್ಪ ಲಾಸ್ಟ್ ಟೈಮ್ ದೀಪಾವಳಿಗೆ ಮನೆ ಕ್ಲೀನ್ ಮಾಡಿಸ್ಕೊಂಡಿದ್ದೆ, ಈ ಸಲ ಯಾಕೆ ಮಾಡ್ಸಲ್ಲ, ನೀನು ಬುಕ್ ಮಾಡ್ಲಾ ನಿನಗೆ? ಪಾಸಿಬಲ್ ಅಲ್ವಾ? ಸೊ that is the power of what is happening in the system today. Okay, so far okay. Kiva, Bhaskar, all ಹೇಳ್ರಪ್ಪ, is it okay? People are able to? Super Guru. Yes, all good. Okay, let me come back to presentation. ಯಾಕೆ ನಿಮ್ಗೆ ಇಷ್ಟು ಕತೆ ಹೇಳ್ತಾ ಇದ್ದೀನಿ ಅಂದ್ರೆ, ನೋಡಿ ಸ್ಕ್ರೀನ್ ಅಲ್ಲಿ ನೋಡ್ದಂಗೆ ನಿಮ್ಗೆ ಕೆಲವು ಕಂಪನಿಗಳ ಹೆಸರು ಕೇಳಿರ್ಬೋದು. ಸೇಲ್ಸ್ ಫೋರ್ಸ್, ಲೀಡ್ ಸ್ಕ್ವಾಡ್, ಶುಗರ್ CRM, ಝೋಹೋ CRM, ಆರಕಲ್ ನೆಟ್ ಸೂಟ್, ಕೇಳಿದಿರೇನಪ್ಪ? ಸ್ವಲ್ಪ ಹೆಸರುಗಳನ್ನ ಅಗ್ಲ ಬರ್ದಿಟ್ಟಿದ್ದೀನಿ ಇಲ್ಲಿ, ನಿಮ್ಗೆ ಅರ್ಥ ಆಗ್ಬೋದೇನೋ ಅಂತ. ವರ್ಕ್ ಡೇ ಏನು ಇವರಲ್ಲ. ನನಗೆ ಏನಕ್ಕೆ ಇದನ್ನ ಕ್ವಶನ್ ಬಂತು ಅಂದ್ರು, ನಾನು ನಿಮ್ತರ ಕಾಲೇಜಲ್ಲಿ ಇದ್ದಾಗ ಐ ಡಿಂಟ್ ನೋ ಆರಕಲ್ ಅವ್ರು ಏನ್ ಮಾಡ್ತಾರೆ, ಮೈಕ್ರೋಸಾಫ್ಟ್ ಅಲ್ಲಿ ಆಫೀಸ್ಗೆ ಹೋದ್ರೆ ಅವ್ರು ಏನ್ ಮಾಡ್ತಾರೆ, SAP ಅಲ್ಲಿ ಏನ್ ಮಾಡ್ತಾರೆ, ಎಲ್ಲ ಕಂಪ್ನಿಗಳು ಬಸ್ಸಲ್ಲಿ ಹೋಗ್ಬೇಕಾದ್ರೆ ನೋಡಿರ್ತೀರಾ, ಬಟ್ ಒಳಗಡೆ ಏನ್ ಮಾಡ್ತಾರೆ ಅನ್ನೋದು ನನಗಂತೂ ಒಂದ್ ದಿವಸನೂ ಐಡಿಯಾ ಇರಲಿಲ್ಲ. ಗೊತ್ತಿತ್ತು ಕೆಲಸ ಸಿಕ್ಕರೆ ದುಡ್ಡು ಕೊಡ್ತಾರೆ ಅಂತ, ಆದ್ರೆ ಅವ್ರು ಏನ್ ಮಾಡ್ತಾರೆ ಒಳಗಡೆ ಅಂತ ಗೊತ್ತಿರ್ಲಿಲ್ಲ. ಸೊ ಅದಕ್ಕೆ ಐ ಥಾಟ್ ಐ ವಿಲ್ ಗಿವ್ ಯು ಎ ಬರ್ಡ್ಸ್ ಐ ವ್ಯೂ ಇಂಟು ವಾಟ್ ಪೀಪಲ್ ಡೂ as far as application software is involved in these companies. And these companies names na nimge ಏನು ತೋರಿಸಿದೆ, ಇವರೆಲ್ಲ they are called application software build ಮಾಡ್ತಾರೆ. ಅಂದ್ರೆ businesses run ಮಾಡೋದಕ್ಕೆ ಏನ್ ಸಾಫ್ಟ್ವೇರ್ ಬೇಕು ಅದನ್ನ ಬಿಲ್ಡ್ ಮಾಡ್ತಾರೆ. ಅಂಡ್ ಸ್ಪೆಸಿಫಿಕಲಿ ಈ ಪ್ರೀವಿಯಸ್ ಸ್ಲೈಡ್ ಅಲ್ಲಿ CRM ಅಂತ ಹೇಳ್ತಿದ್ದೆಲ್ಲ, these are related to CRM specific companies. These companies actually build software for CRM. ಅರ್ಥ ಆಯ್ತಾ? CRM ಅಂದ್ರೆ ಕಸ್ಟಮರ್ ರಿಲೇಶನ್ಶಿಪ್ ಮ್ಯಾನೇಜ್ಮೆಂಟ್. ಅಂದ್ರೆ ಕಸ್ಟಮರ್ ಅಂದ್ರೆ ನಿಮ್ಗೆ ಗೊತ್ತಲ್ಲ, ಬಿಸ್ನೆಸ್ ಇಸ್ ದೇರ್ ಟು ಮೇಕ್ ಮನಿ. ಹೌ ಡು ದೇ ಮೇಕ್ ಮನಿ? ಬೈ ಅಕ್ವೈರಿಂಗ್ ಕಸ್ಟಮರ್ಸ್, ರೈಟ್? ಆ ಕಸ್ಟಮರ್ಸ್ ಬರೋದು ಎಲ್ಲಿಂದ ಬರ್ತಾರೆ? ಯು ಹ್ಯಾವ್ ಟು ರನ್ ಸಮ್ ಬಿಸ್ನೆಸ್ ವಯಾ ಎ ಸಾಫ್ಟ್ವೇರ್. ಸೊ ಐ ವಿಲ್ ಟೆಲ್ ಯು ಎ ಸ್ಮಾಲ್ ಬ್ರೇಕಪ್ ಆಫ್ ಹೇಗಿದೆ ಇವತ್ತು ಅಪ್ಲಿಕೇಶನ್ ಸಾಫ್ಟ್ವೇರ್ ಬಿಸ್ನೆಸ್, ಏನ್ ತರ ಬ್ರೇಕಪ್ ಇದೆ ಅಂತ. ಅಪ್ಲಿಕೇಶನ್ ಸಾಫ್ಟ್ವೇರ್ ಅಲ್ಲಿ ಲಾರ್ಜೆಸ್ಟ್ ಇಸ್ ಕಾಲ್ಡ್ ಎಂಟರ್ಪ್ರೈಸ್ ರಿಸೋರ್ಸ್ ಪ್ಲಾನಿಂಗ್, ERP ಅಂತಾರಲ್ಲ, ದಟ್ ಈಸ್ 20% ಆಕ್ಚುಲಿ ಬ್ರೇಕಪ್ ಅಲ್ಲಿ. ಕಸ್ಟಮರ್ ರಿಲೇಶನ್ಶಿಪ್ ಮ್ಯಾನೇಜ್ಮೆಂಟ್ CRM ಆಕ್ಚುಲಿ ಇಟ್ಸ್ ಲಾರ್ಜ್. ಇಫ್ ಯು ಸಿ 25% ಅವರೇ ಇದ್ದಾರೆ, ಜಾಸ್ತಿ ಅಪ್ಲಿಕೇಶನ್ಸ್ ಇರೋದು CRM ಅಪ್ಲಿಕೇಶನ್ಸ್. ನೆಕ್ಸ್ಟ್ BI ಅಂದ್ರೆ ಬಿಸ್ನೆಸ್ ಇಂಟೆಲಿಜೆನ್ಸ್, SCM, ಬೇರೆ ತರ HRMS ಇವೆಲ್ಲ ಇರಬಹುದು. ಬಟ್ CRM ಈಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಒಂದು, ವಿತೌಟ್ ಕಸ್ಟಮರ್ ದೇರ್ ಇಸ್ ನೋ ಮನಿ, ವಿತೌಟ್ ಮನಿ ದೇರ್ ಇಸ್ ನೋ ಬಿಸ್ನೆಸ್, ಕರೆಕ್ಟ್? ನಾವು ಇಲ್ಲಿ ನೋಡಿ ಇನ್ನೊಂದು ಇಂಟ್ರೆಸ್ಟಿಂಗ್ ಇದೆ. ಮೈಕ್ರೋಸಾಫ್ಟ್ $220 ಬಿಲಿಯನ್ ಬರುತ್ತೆ ಅವ್ರಿಗೆ. ಎಲ್ಲಿಂದ? ಅಪ್ಲಿಕೇಶನ್ ಸಾಫ್ಟ್ವೇರ್ ಇಂದ. ಒರಾಕಲ್ಗೆ ಇಯರ್ಲಿ $180 ಬಿಲಿಯನ್ ಬರುತ್ತೆ. ಎಲ್ಲಿಂದ ಬರ್ತಾ ಇದೆ? ಅಪ್ಲಿಕೇಶನ್ ಸಾಫ್ಟ್ವೇರ್ ಮಾರೋದ್ರಿಂದ. SAPಗೆ $130 ಬಿಲಿಯನ್. ಅರ್ಥ ಆಯ್ತಾ? ನಾನು ಏನಕ್ಕೆ ನಂಬರ್ ಹಾಕ್ತಾ ಇದೀನಿ ಇಲ್ಲಿ ಅಂದ್ರೆ, ನಿಮ್ಗೆ ಒಂದು ಐಡಿಯಾ ಕೊಡುತ್ತೆ ಅಪ್ಲಿಕೇಶನ್ ಸಾಫ್ಟ್ವೇರ್ ಎಷ್ಟು ದೊಡ್ಡ ಬಿಸ್ನೆಸ್ ಅಂತ. ಇದಕ್ಕೋಸ್ಕರನೇ ಈ ಲಿಸ್ಟ್ ದುಡ್ಡಿದೆ ಅಂತಾನೆ ಅಪ್ಲಿಕೇಶನ್ ಸಾಫ್ಟ್ವೇರ್ ಬರೀತಾ ಇರೋದು. ಏನಕ್ಕೆ ದುಡ್ಡಿದೆ? ಬಿಕಾಸ್ ಅಪ್ಲಿಕೇಶನ್ ಸಾಫ್ಟ್ವೇರ್ ಇಲ್ಲ ಅಂದ್ರೆ ಈ ಬಿಸ್ನೆಸ್ ರನ್ ಮಾಡೋದು ತುಂಬಾ ಕಷ್ಟ. ಇವಾಗ ನಾನು ನಿಮ್ಗೆ ತೋರಿದಂಗೆ ಎಕ್ಸಾಂಪಲ್ ಅಲ್ಲಿ ಅಷ್ಟೊಂದು ಹೆಲ್ಪ್ ಸಿಕ್ಕಿಲ್ಲ ಅಂದ್ರೆ you will not do a great business. You might do a business, but you will not be able to scale. You may not be able to make your customers happy. You will not be able to achieve what your end goal of business is. Alva? So idral nodange Oracle is $180 billion application software company, right? Oracle ildera part of applications illa. They do ERP, CRM, SCM, HCM. ನೀವು ಯಾವ್ದಾರು ಒಂದ್ ಏರಿಯಾ ಅವ್ರು ಮುಂಚೆ ಮಾಡ್ತಿರ್ಲಿಲ್ಲ ಅಂದ್ರೆ ಯು ಕುಡ್ ಎಕ್ಸ್ಪೆಕ್ಟ್ ದಟ್ ದೇ ವಿಲ್ ಬೈ ಎ ಕಂಪನಿ ಇನ್ ದಟ್ ಡೊಮೈನ್. ಆ ಲೆವೆಲ್ಗೆ ದೇ ಆಕ್ಚುಲಿ ವಾಂಟ್ ಟು ಡೂ ಎವ್ರಿಥಿಂಗ್ ಅಂಡ್ ಎನಿಥಿಂಗ್, ರೈಟ್? ಸೊ ದ್ಯಾಟ್ ಈಸ್ ವೇರ್ ದಿಸ್ ಅಪ್ಲಿಕೇಶನ್ ಸಾಫ್ಟ್ವೇರ್ ಈಸ್. ಆಯ್ತಾ? ಅದೇ ನಾನು ಫಸ್ಟ್ ಕ್ವಶನ್ ಅನ್ನ ಕಂಟಿನ್ಯೂ ಮಾಡ್ಕೊಂತ, ಏನ್ ಮಾಡ್ತಾರಪ್ಪ ಈ ಕಂಪ್ನಿಗಳಲ್ಲಿ, ಏನ್ ಮ್ಯಾಜಿಕ್ ಮಾಡ್ತಾರೆ, ಏನ್ ಸಾಫ್ಟ್ವೇರ್ ಯೂಸ್ ಮಾಡ್ತಾರೆ ಅನ್ನೋದನ್ನ ಆನ್ಸರ್ ಮಾಡಕ್ ಟ್ರೈ ಮಾಡ್ತಾ ಇದ್ದೀನಿ. ಮುಂಚೆ ವೆರಿ ಲಾಂಗ್ ಎಗೋ ಎಲ್ಲ ಕಡೆ ಮೈನ್ ಫ್ರೇಮ್ಸ್ ಇದ್ದಾಗ ದೇ ಯೂಸ್ ಟು ಕೋಡ್ ಇನ್ COBOL, ದೇ ಯೂಸ್ ಟು ಯೂಸ್ PLSQL, Oracle PLSQL ಅಂತ ಒಂದು ಡೇಟಾಬೇಸ್ ಲ್ಯಾಂಗ್ವೇಜ್ ಇತ್ತು, ಈಗಲೂ ಇದೆ, ಬಟ್ ಯಾರು ಜಾಸ್ತಿ ಯೂಸ್ ಮಾಡಲ್ಲ. ಹಂಗೆ ಬರ್ತಾ ಜಾವಾ ಮಾಡಕ್ ಸ್ಟಾರ್ಟ್ ಮಾಡಿದ್ರು, Node.js ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು, ಲಾರ್ಜ್ಲಿ ಪೈಥಾನ್ ಯೂಸ್ ಮಾಡ್ತಾರೆ, ಟೈಪ್ ಸ್ಕ್ರಿಪ್ಟ್, ಜಾವಾ ಸ್ಕ್ರಿಪ್ಟ್, PHP. ಸೊ ಎಸೆನ್ಷಿಯಲಿ ಈ ಟೆಕ್ನಾಲಜಿ ಏನಿದೆ ಇದೇ ಕೋಡಿಂಗ್ ಯೂಸ್ ಮಾಡೋದು. ಮೇ ಬಿ ಏನ್ ಮಾಡ್ತಾರೆ ಅಂದ್ರೆ ಅವ್ರ ಕಡೆ ಫ್ರೇಮ್ ವರ್ಕ್ಸ್ ಮಾಡಿ ಇಟ್ಕೊಂತಾರೆ,
ಅಂದ್ರೆ ನಾನು 10 ಲೈನ್ ಕೋಡ್ ಬರೆಯೋ ಕಡೆ 1 ಲೈನ್ ಕೋಡ್ ಬರೀಬಹುದು. ಸೊ ದೇರ್ ವಿಲ್ ಬಿ ಸಮ್ ವೇರಿಯಂಟ್ಸ್ ಆಫ್ ಸೇಮ್ ಅಂಡರ್ಲೈನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಅರ್ಥ ಆಯ್ತಾ? ಸೊ ನೀವು ಯಾವ್ದೋ ಕಂಪ್ನಿಗೆ ಹೋಗ್ಬೋದು. ಇವಾಗ ನಮ್ಮಂತ ಕಂಪ್ನಿಗೆ ಬಂದ್ರೆ ಎಲ್ಲ ನಾವು ಪ್ಲೇನ್ ಜಾವಾಲೆ ಬರಿತೀವಿ, ಫ್ರೇಮ್ ವರ್ಕ್, ಸ್ಪ್ರಿಂಗ್ ಬೋಟು ಅಂತ ಕಡೆದಲ್ಲೇ ಮಾಡ್ತೀವಿ. ಇನ್ ಕೆಲವು ಕಂಪ್ನೀಸು ಅದನ್ನು ಮಾಡಲ್ಲ, ಅದ್ರ ಮೇಲೆ ಒಂದು ರ್ಯಾಪರ್ ಬರ್ಬಿಡುತ್ತೆ. ನೀವು ಅಮೆಝಾನ್ಗೆ ಹೋಗಿ ಇವತ್ತು ಯಾರನ್ನಾರ ಕೇಳಿ, ಅವ್ರದೇ ಡೇಟಾ ಬೇಸ್ ಇರುತ್ತೆ, ಅವ್ರದೇ ಲ್ಯಾಂಗ್ವೇಜ್ ಇರುತ್ತೆ. ದೇ ವಿಲ್ ನಾಟ್, ನಿಮ್ಗೇನು ಅವ್ರು ಏನ್ ಮಾಡ್ತಾರೆ ಅಂತ ಎಲ್ಲ ಪ್ರೊಪ್ರೈಟರಿ ಇರುತ್ತೆ. ಯಾಕೆ ಪ್ರೊಪ್ರೈಟರಿ ಇರುತ್ತೆ ಅಂದ್ರೆ ದೇ ವುಡ್ ಹವ್ ಆಲ್ರೆಡಿ ಬಿಲ್ಡ್ ಥಿಂಗ್ಸ್ ಇನ್ ಎ ಸರ್ಟನ್ ವೇ ಅಂಡ್ ಅದು ಎಫಿಷಿಯಂಟ್ ಆಗಿ ಎಲ್ಲರೂ ಅದನ್ನ ಯೂಸ್ ಮಾಡಕ್ಕಾಗತ್ತಲ್ಲ ಬರ್ದ್ ಬಿಟ್ಟಿರ್ತಾರೆ. ಬಟ್ ಅಂಡರ್ಲೈನ್ ಇಷ್ಟು ಗೊತ್ತಿದ್ರೆ ಅಥವಾ ಈ ತರ ಗೊತ್ತಿದ್ರೆ, ಈ ಲ್ಯಾಂಗ್ವೇಜಸ್ ಗೊತ್ತಿದ್ರೆ, ಈ ಈ ಫ್ರೇಮ್ ವರ್ಕ್ಸ್ ಗೊತ್ತಿದ್ರೆ, ಇದಲ್ದೆ ಬೇರೆ ಇರೋದಕ್ಕೆ ತುಂಬಾ ತುಂಬಾ ಕಡಿಮೆ ಚಾನ್ಸಸ್ ಇರುತ್ತೆ ಔಟ್ಸೈಡ್ ಅಲ್ವಾ? ಸೊ ದಟ್ ಈಸ್ ವೈ ಯು ಶುಡ್ ಪ್ರಾಬಬ್ಲಿ ನೋ ದಟ್ ಫಂಡಮೆಂಟಲಿ ದಿಸ್ ಈಸ್ ವಾಟ್ ಡ್ರೈವ್ಸ್ ಅಪ್ಲಿಕೇಶನ್ ಸಾಫ್ಟ್ವೇರ್. ಆಯ್ತಾ? ಮುಂದಿನ ಕ್ವಶನ್, ಇದೊಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಕ್ವಶನ್. ನನ್ನ ಪರ್ಸ್ಪೆಕ್ಟಿವ್ ಇದು. ಏನೇನ್ ಕಂಪ್ನೀಸ್ ಅಲ್ಲಿ ಏನೇನ್ ಕೆಲಸಗಳಿರುತ್ತಾ, ಏನೇನ್ ರೋಲ್ಸ್ ಇರುತ್ತೆ ಇಂಥ ಕಂಪ್ನಿಗಳಲ್ಲಿ ಅಲ್ವಾ? ಈ ತರ ಕ್ವಶನ್ ನಿಮ್ಗೂ ಇದ್ರೆ ಈ ತರ ಆನ್ಸರ್ ಇರಬಹುದು. ಒಂದು, ಎಲ್ಲದಕ್ಕೂ ಒಂದು ಆರ್ಕಿಟೆಕ್ಟ್ ಅಂತ ಇರ್ತಾರೆ. ಒಂದು ಆರ್ಕಿಟೆಕ್ಟ್ ಅಂದ್ರೆ ಅಪ್ಲಿಕೇಶನ್ ಅನ್ನ ಆರ್ಕಿಟೆಕ್ಚರ್, ಬೇರೆ ಬೇರೆ ಆಸ್ಪೆಕ್ಟ್ಸ್ ಆಫ್ ಆರ್ಕಿಟೆಕ್ಚರ್ ಇರ್ಬೋದು, ಪರ್ಫಾರ್ಮೆನ್ಸ್ ಇರ್ಬೋದು, ಬ್ಯಾಕ್ ಅಂಡ್ ಆರ್ಕಿಟೆಕ್ಚರ್ ಇರ್ಬೋದು, ಓವರ್ ಆಲ್ ಆರ್ಕಿಟೆಕ್ಚರ್ ಫಾರ್ ಮೇಕಿಂಗ್ ಶೋರ್ ದಟ್ ಡೇಟಾ ಇಸ್ ಸೇಫ್ ಅಂಡ್ ಆಲ್ ದಟ್, ಇನ್ಫ್ರಾಸ್ಟ್ರಕ್ಚರ್ ಸೈಡ್ ಇರ್ಬೋದು, ಅಥವಾ ಆರ್ಕಿಟೆಕ್ಚರ್ ಇನ್ ಟರ್ಮ್ಸ್ ಆಫ್ MLAI ಸೈಡ್ ಇರ್ಬೋದು. ಸೊ ಇವ್ರಿಗೆಲ್ಲ ಒಂದು ಲೇಯರ್, ಇವರೆಲ್ಲ ಸಿಕ್ಕಾಪಟ್ಟೆ ಎಕ್ಸ್ಪೀರಿಯನ್ಸ್ ಇರೋರು, ಟಾಪ್ ಲೆವೆಲ್ ಅಲ್ಲಿ ಇರೋರು, ಇವರೆಲ್ಲ ಮೋರ್ ಆನ್ ಕನ್ಸಲ್ಟಿಂಗ್ ತರ ಇರ್ತಾರೆ. ಅಂದ್ರೆ ಇವತ್ತು ಹೋಗಿ ಇವ್ರಿಗೆಲ್ಲ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಕೊಟ್ರೆ ನೋಡಪ್ಪ ಈ ತರ ಮಾಡ್ಬೋದು ಅಂತ ಹೇಳ್ತಾರೆ. ಒಂದ್ ಲೆವೆಲ್ ಕೆಳಗೆ ಬಂದ್ರೆ ಬ್ಯಾಕ್ ಅಂಡ್ ಪ್ರೋಗ್ರಾಮರ್ಸ್, ನಿಮ್ಗೆ ಗೊತ್ತಿರುತ್ತೆ, ದ ಒನ್ಸ್ ಹೂ ಆಕ್ಚುಲಿ ರೈಟ್ ಬಿಸ್ನೆಸ್ ಲಾಜಿಕ್, ಜಾವಾ ಇರ್ಬೋದು, ಪೈಥಾನ್ ಇರ್ಬೋದು, Node.js ಇರ್ಬೋದು. ಫ್ರಂಟ್ ಎಂಡ್ ಇಂಜಿನಿಯರ್ಸ್, ನಿಮ್ಗೆ ಗೊತ್ತಿರಂಗೆ UI ಬಿಲ್ಡ್ ಮಾಡ್ತಾರೆ ಇವರೆಲ್ಲ. UI ಇಲ್ಲದೆ ಅಫ್ಕೋರ್ಸ್ ಏನು ವರ್ಕ್ ಆಗಲ್ಲ ಲಾರ್ಜ್ಲಿ. ಸೊ UI ಬಿಲ್ಡ್ ಮಾಡೋದಕ್ಕೆ ಎಷ್ಟೊಂದು ಟೆಕ್ನಾಲಜಿ ಇದೆ. ಓಕೆ, ರಿಯಾಕ್ಟ್ ಇಸ್ ದ ಮೋಸ್ಟ್ ಯೂಸ್ ಟುಡೇ. ಇನ್ನೊಂದು ಏನು ಹೇಳ್ಬೇಕಂತಿದೆ ಅಂದ್ರೆ, ಇನ್ನೊಂದು ರೋಲ್ ಇದೆ, ನಿಮ್ಗೆ ಎಷ್ಟೊಂದು ಜನಕ್ಕೆ ಗೊತ್ತಿದೆಯೋ ಇಲ್ಲೋ, UI UX ಡಿಸೈನರ್ಸ್ ಅಂತ ಇರ್ತಾರೆ. ಇವರು ಇಟ್ ಹ್ಯಾಸ್ ಬಿಕಮ್ ಸಾರ್ಟ್ ಆಫ್ ಎಷ್ಟು ಇಂಪಾರ್ಟೆಂಟ್ ಆಗ್ಬಿಟ್ಟಿದೆ ಈಗಿನ B2C ಸಿನಾರಿಯೋಲಿ ಅಂದ್ರೆ. ಇವಾಗ ನೀವು ಅಮೆಝಾನ್ ನೋಡ್ತೀರಾ, ಅಮೆಝಾನ್ ಬಿಡಿ ಪರವಾಗಿಲ್ಲ, ಇವಾಗಿಂದು ಯಾವ್ದೋ ಝಪ್ಟೋನೋ ಏನೋ ನೋಡ್ತೀರಾ, ಬ್ಲಿಂಕಿಟ್, ಇದೆಲ್ಲ ಎಷ್ಟು ಯೋಚನೆ ಮಾಡಿರ್ತಾರೆ ಗೊತ್ತಾ ನಿಮ್ಗೆ? ಈ ಸ್ಕ್ರೀನ್ ಅಲ್ಲಿ ಇದು ನಿಮ್ಗೆ ತೋರಿಸ್ಬೇಕು ಅಂದ್ರೆ ಸಿಕ್ಕಾಪಟ್ಟೆ ಯೋಚನೆ ಮಾಡಿರ್ತಾರೆ. ನಿಮ್ಗೆ ಅದು ತೋರಿಸಿದ್ರೆ ನಿಮ್ ಲೈಕ್ಲಿಹುಡ್ ಆಫ್ ಕ್ಲಿಕ್ಕಿಂಗ್ ಇಟ್, ಬೈಯಿಂಗ್ ಇಟ್ ಎಷ್ಟಿದೆ, ಇದನ್ನ ತೋರಿಸಿದ್ರೆ ಎಷ್ಟು ಲಾಭ ಇದೆ, ಇದನ್ನ ತೋರಿಸಿದ್ರೆ ಎಷ್ಟು ಲಾಭ ಇದೆ, ಅದನ್ನೆಲ್ಲ ಯೋಚನೆ ಮಾಡಿ 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 ಡಿಸೈನ್ ಮಾಡ್ತಾರಲ್ಲ, ಅದೇ ಒಂದು ರೋಲ್ ಇದೆ ಕಣ್ರಪ್ಪ. ಇಟ್ಸ್ ಕಾಲ್ಡ್ ಡಿಸೈನ್ ಇಂಜಿನಿಯರಿಂಗ್, UI UX ಡಿಸೈನ್ ಅಂತ. ಇದನ್ನು ವೆರಿ ವೆಲ್ ಪೇಡ್ ಜಾಬ್, ಒಳ್ಳೆ ಜಾಬ್ ಇದು. ಅಂದ್ರೆ ನೀವು ಮಾಡಲ್ಲ ಅಂದ್ರೆ ಕೋಡ್ ಮಾಡಬೇಕಿಲ್ಲ, ಬಟ್ ಯು ವಿಲ್ ಎಂಡ್ ಅಪ್ ಡಿಸೈನಿಂಗ್ ಥಿಂಗ್ಸ್ ವಾಟ್ ಅದರ್ ಪೀಪಲ್ ವಿಲ್ ಕೋಡ್ ಫಾರ್ ಯು. ಆಯ್ತಾ? ಅದೇ ತರ ಆಪರೇಷನ್ ಸೈಡ್ಗೆ ಹೋದ್ರೆ, ಮುಂಚಿನ ಕಾಲದಲ್ಲಿ, ನಮ್ಮ ಕಾಲದಲ್ಲೆಲ್ಲ ಮೋಸ್ಟ್ ಪೇಯಿಂಗ್ ಜಾಬ್ ಏನಿತ್ತು ಅಂದ್ರೆ ಒರಾಕಲ್ DBA. ಇವತ್ತಿಗೆ ಒರಾಕಲ್ DBAಗೆ ಜಾಬ್ ಇದೆಯೋ ಇಲ್ಲ ಗೊತ್ತಿಲ್ಲ, ಬಟ್ ಒಂದ್ ಕಾಲದಲ್ಲಿ ಒರಾಕಲ್ DBAs ವರ್ ವೆರಿ 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 ನಾಲೆಡ್ಜಬಲ್ ಅಂಡ್ ಹೈಲಿ ಪೇಡ್ ಪೀಪಲ್ ಇದ್ರು. ಇವತ್ತಿನ ಕಾಲದಲ್ಲಿ ಆಪರೇಷನ್ಸ್ ಅಲ್ಲಿ ಯು ಕ್ಯಾನ್ ಪ್ರಾಬಬ್ಲಿ ಕನ್ಸಿಡರ್ ದಮ್ ಆಸ್ ಎ ಮೈನಾರಿಟಿ, ರೈಟ್? Then there is something called CI/CD, cloud engineering, SRE, platform engineering, SecOps. ಯಾರಿಗಾರು ಇದಾರೆ SRE ಅಂದ್ರೆ ಏನು ಅಂತ ಗೊತ್ತಿರೋ ಚಾಟ್ ಬಾಕ್ಸ್ ಅಲ್ಲಿ ಟೈಪ್ ಮಾಡಿ SRE ಎಕ್ಸ್ಪಾನ್ಷನ್ ಏನಿರ್ಬೋದು ಅಂತ. ಮೇ ಬಿ ಭಾಸ್ಕರ ನೋಡ್ಬಿಟ್ಟು ಹೇಳ್ತಾನೆ, he will probably see. SecOps ಅಂದ್ರೆ ಸೆಕ್ಯೂರಿಟಿ ಆಪರೇಷನ್ಸ್. ಸೊ ಇವರೆಲ್ಲ ಆಪರೇಷನ್ಸ್, ನೀವು ಸಾಫ್ಟ್ವೇರ್ ಬರ್ದಿರ ಡಿಪ್ಲಾಯ್ ಮಾಡಿ ರನ್ ಮಾಡಬೇಕು ಬಿಸ್ನೆಸ್ಗೆ ಅಂದ್ರೆ ಇವರೆಲ್ಲ ಬೇಕು. ಈ ಸೆಕ್ಯೂರಿಟಿ ಆಪರೇಷನ್ಸ್ ಇಸ್ ಅನದರ್ ವೆರಿ ವೆರಿ ಇಂಟ್ರೆಸ್ಟಿಂಗ್ ಜಾಬ್. ಈಗಿನ ಕಾಲದಲ್ಲಿ ಎಲ್ಲರೂ ಕ್ಲೌಡ್ಗೆ ಹೋಗಿದ್ದಾರೆ. ಕ್ಲೌಡ್ ಅಲ್ಲಿ ಸೇಫ್ಟಿ, ಸೆಕ್ಯೂರಿಟಿ ಎಷ್ಟೊಂದು ಜನಕ್ಕೆ ಗೊತ್ತಿರುತ್ತೆ, ಎಷ್ಟೊಂದು ಕಂಪ್ನಿಗಳು ತಲೆ ಕೆಡಿಸ್ಕೊಳ್ಳಲ್ಲ. ಎಷ್ಟೊಂದು ಕಂಪ್ನಿಗಳು ಅದನ್ನೇ ಯೂಟಿಲೈಸ್ ಮಾಡ್ಕೋತಾರೆ. ಸುಮ್ಮನೆ ಹೋಗ್ಬಿಟ್ಟು ಆ ಕಂಪ್ನಿಲಿ ಏನೇನು ಓಪನ್ ಇದೆ ಅನ್ನೋದನ್ನೇ ಹುಡುಕ್ತಾ ಇರ್ತಾರೆ. ಅದನ್ನ ಹುಡುಕ್ಬಿಟ್ಟು ಆ ಕಂಪ್ನಿಗೆ ರ್ಯಾನ್ಸಮ್ ಕೇಳ್ತಾರೆ, ಇಷ್ಟು ದುಡ್ಡು ಕೊಡ್ರಿ, ನಾವು ಇದನ್ನ ಕೊಟ್ಬಿಡ್ತೀವಿ, ಇಲ್ಲ ಅಂದ್ರೆ ಪಬ್ಲಿಕ್ ಡೇಟಾ ಇದೆ ಇಲ್ಲಿ. ಪಾಪ ಎಲ್ಲರೂ ಸೆಕ್ಯೂರಿಟಿ ಹ್ಯಾಸ್ ಟು ಬಿ ಥಾಟ್ ಆಫ್, ತುಂಬಾ ಸೀರಿಯಸ್ ಆಗಿ ತಗೋಬೇಕಾಗಿದೆ ಈಗ. ಅಂಡ್ ಇಟ್ ಇಸ್ ಅಗೇನ್ ಹೈಲಿ ಪೇಡ್ ಜಾಬ್. ಅದೇ ತರ ಟೆಸ್ಟ್ ಇಂಜಿನಿಯರಿಂಗ್ ಏರಿಯಲ್ಲಿ ಎಷ್ಟೊಂದ್ ತರ ಟೆಸ್ಟ್ಗಳಿದೆ. ಆಟೋಮೇಷನ್ ವಾಸ್ ಸಮ್ ಬಿಗ್ ಟೈಮ್. ಎಲ್ಲರೂ ಆಟೋಮೇಟೆಡ್ QA ಬರೆಯೋದಕ್ಕೆ ತುಂಬಾ ಜನ ಸೆಲೆನಿಯಮ್ ಅದು ಇದು ಯೂಸ್ ಮಾಡ್ತಾರೆ. ಅದ್ರಲ್ಲಿ ತುಂಬಾ ಜಾಬ್ಸ್ ಇತ್ತು. ಆಯ್ತಾ? ಹಂಗೆ ಇವಾಗಿರೋ ಮೋಸ್ಟ್ ಹಾಟ್ ಏರಿಯಾ ಅಂದ್ರೆ ಡೇಟಾ ಸೈನ್ಸ್. ಡೇಟಾ ಸೈನ್ಸ್ ಅಲ್ಲಿ ಡೇಟಾ ಇಂಜಿನಿಯರ್ಸ್ ಅಂತ ಇರ್ತಾರೆ, ಡೇಟಾ ಸೈಂಟಿಸ್ಟ್ ಅಂತ ಇರ್ತಾರೆ, ML ಇಂಜಿನಿಯರ್ಸ್ ಇರ್ತಾರೆ. ಇವರೆಲ್ಲ ಏನ್ ಮಾಡ್ತಾರೆ ಅಂದ್ರೆ ದೇ ಆಕ್ಚುಲಿ ಇನ್ಫರ್ ಫ್ರಮ್ ಡೇಟಾ. ಫಸ್ಟ್ ಡೇಟಾ ಕಲೆಕ್ಟ್ ಮಾಡಬೇಕು. ಡೇಟಾ ಕಲೆಕ್ಟ್ ಮಾಡಿದ್ಮೇಲೆ ಅದನ್ನೆಲ್ಲ ಒಂದ್ ಕಡೆ ಇಡಬೇಕು.
ಇಟ್ಟ ಮೇಲೆ ಅದನ್ನ ಅನಲೈಸ್ ಮಾಡ್ಬಿಟ್ಟು ಅದ್ರೊಳಗಡೆ ಏನ್ ಪ್ಯಾಟರ್ನ್ಸ್ ಇದೆ, ಒಳಗಡೆ ಏನಿದೆ ಅಂತ ಅನಲೈಸ್ ಮಾಡಿ, ಅಬ್ಸ್ಟ್ರಾಕ್ಟ್ ಮಾಡಿ, ದೇ ಬಿಲ್ಡ್ ಮಾಡೆಲ್ಸ್ ಟು ಡೂ ಪ್ರಿಡಿಕ್ಷನ್ಸ್, ಡೂ ಫ್ಯೂ ಥಿಂಗ್ಸ್ ವಿಚ್ ಆರ್ ವೆರಿ 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 ಯೂಸ್ಫುಲ್ ಬಿಸ್ನೆಸಸ್ ಹೆಂಗ್ ರನ್ ಮಾಡ್ಬೇಕು ಅಂತ. ಇನ್ನೊಂದು ಇದಕ್ಕೆ ರಿಲೇಟೆಡ್ ಒಂದು ಇವಾಗ ಹೊಸದೊಂದು ಏನೋ ಒಂದಿದೆ, ML ಆಪ್ಸ್ ಅಂತ. ಈ ML ಸೈಂಟಿಸ್ಟ್ ಏನಿದ್ದಾರೆ, ಮೆಷಿನ್ ಲರ್ನಿಂಗ್ ಪೀಪಲ್, ಅವರೆಲ್ಲ ಬಿಲ್ಡ್ ಮಾಡೋ ಮಾಡೆಲ್ಸ್ ಒಂದ್ ಕಡೆ ಬಿಲ್ಡ್ ಮಾಡಿ, ಟೆಸ್ಟ್ ಮಾಡಿ, ಡಿಪ್ಲಾಯ್ ಮಾಡಿ, ರನ್ ಮಾಡಿ, ಪ್ರೊಡಕ್ಷನ್ಗೆ ಒಂದು ಪೈಪ್ಲೈನ್ ಅಂತ ಮಾಡೋದೆಲ್ಲ ಕೆಲಸನ ML ಆಪ್ಸ್ ಅಂತ ಕರೀತಾರೆ. ಸೊ ದಿಸ್ ಇಸ್ ಸಾರ್ಟ್ ಆಫ್ ನ್ಯೂ ಕಿಡ್ ಆನ್ ದ ಇದು ಏನ್ ಹೇಳ್ಬೇಕು, ಒನ್ ಆಫ್ ದ ನ್ಯೂ ಟೈಪ್ಸ್ ಆಫ್ ಜಾಬ್ಸ್. ಸೊ ಇದನ್ನ ನೀವುಗಳು ತಿಳ್ಕೊಬಹುದು, ಈ ತರ ಜಾಬ್ಸ್ ಇದೆಯಪ್ಪ ಅಪ್ಲಿಕೇಶನ್ ಸಾಫ್ಟ್ವೇರ್ ಅಲ್ಲಿ, ಈ ತರ ಹೊಸ ಜಾಬ್ಸ್ ಇದೆಯಪ್ಪ, ನಾನು ಕೋಡ್ ಬರೆಯೋದಕ್ಕಿಂತ ನಾನು ಈ ಕಡೆ ಆಪರೇಷನ್ಸ್ ಕಡೆ ಹೋಗ್ತೀನಿ, ನಾನು ಕೆಲವು ಸರ್ಟಿಫಿಕೇಶನ್ಸ್ ಮಾಡ್ಕೋತೀನಿ, ನಾನು ಸೆಕ್ಯೂರಿಟಿ ಆಪರೇಷನ್ಸ್ಗೆ ಏನ್ ಬೇಕು, ಕ್ಯುಬರ್ನೆಟಿಸ್ಗೆ ಏನ್ ಬೇಕು ಆ ಸರ್ಟಿಫಿಕೇಶನ್ಸ್ ಮಾಡ್ಕೋತೀನಿ. ಆದ್ರೆ ನನಗೆ ಹಿಂಗೆಲ್ಲ ಮಾಡಿದ್ರೆ ನನಗೆ ಫ್ಯೂಚರ್ ಇದೆಯಾ, ಜಾಬ್ಸ್ ಇದೆಯಾ ಅಂತ ಪ್ರಶ್ನೆ ಬಂದ್ರೆ ಖಂಡಿತ ದೇರ್ ಆರ್ ಜಾಬ್ಸ್. ಅಂಡ್ ನನ್ಗೆ ಅನ್ಸೋ ಪ್ರಕಾರ ಭಾಸ್ಕರ್ ಮಾತಾಡಿದಾಗ ಹಿ ಮೈಟ್ ಬಿ ಏಬಲ್ ಟು ಟೆಲ್ ಯು ಮೋರ್ ಅಬೌಟ್ ಕ್ಲೌಡ್ ಅಲ್ಲಿ ಏನೇನ್ ಸರ್ಟಿಫಿಕೇಶನ್ಸ್ ಇದೆ ಅಂತ ಅವ್ನು ಹೇಳ್ಬೋದು. ಯು ಕ್ಯಾನ್ ಫೋಕಸ್ ಆನ್ ದೋಸ್ ಏರಿಯಾಸ್ ಅಲ್ವಾ. ಸೊ ದಿಸ್ ಈಸ್ ವಾಟ್ ಐ ರಿಯಲಿ ವಾಂಟೆಡ್ ಟು ಕೈಂಡ್ ಆಫ್ ಟೆಲ್ ಯು ಗೈಸ್. ದಿಸ್ ಈಸ್ ವಾಟ್ ಹ್ಯಾಪನ್ಸ್ ಇನ್ ವಾಟ್ ಯು ಸೇ ಜಾಬ್ ಸೈಡ್ ಆಫ್ ಇಟ್. ನಿಮ್ಗೆ ಏನಕ್ಕೆ ರಿಲೆವೆಂಟ್ ಇದೆ ಇದು ಅಂತ. ಅಟ್ ದಿಸ್ ಪಾಯಿಂಟ್ CRM ಫ್ಲೋ ಕಡೆ ಹೋಗೋಕ್ಕಿಂತ ಮುಂಚೆ I would want to take some questions if you have any. Bhaskara, idarena? Yeah, there is one question very relevant to what you are going to speak, Rags. Suhas has a question on Salesforce. Specifically, on yen kelta idane andre ivaga Salesforce CRM cloud platform as a tool, how relevant is it for freshers? Should they be focusing on this, learning this? My take, just my 2 cents on this is, rather than looking at a single software or a solution, I think you guys should focus on the fundamentals of CRM. What is the CRM? How that can be integrated? Why is CRM required? I think our fundamentals na ನೀವು ಅರ್ಥ ಮಾಡ್ಕೊಂಡ್ರೆ to build on top of it and pick up any tool would be very easy once you are out of your college. So that's my suggestion. Rags, you want to add anything? ಇಲ್ಲ ಕಣ, ಯು ಆರ್ ವೆರಿ ವೆರಿ ರೈಟ್. ಒಂದೇ ಒಂದು ನಾನೇನು ಹೇಳ್ಬೇಕಂತ ಇದ್ದೆ ಅಂದ್ರೆ, ಇಫ್ ಯು ಸಿ ದ ಜಾಬ್ ಹೈರಾರ್ಕಿ ಅಲ್ಲ, ಯು ವಿಲ್ ಸಿ ಅಂಡರ್ಲೈಯಿಂಗ್ ಫಂಡಮೆಂಟಲಿ ದೇರ್ ಆರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್. ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಅಂದ್ರೆ ಜಾವಾ, Node.js, ಪೈಥಾನ್ ಆ ಥರ. ಅದ್ರ ಮೇಲ್ಗಡೆ ಅಪ್ಲಿಕೇಶನ್ ಫ್ರೇಮ್ ವರ್ಕ್ಸ್ ಇರ್ಬೋದು, ಸ್ಪ್ರಿಂಗ್ ಬೋಟು ಅಥವಾ ಎಷ್ಟೊಂದು ಜನ ಫ್ರೇಮ್ ವರ್ಕ್ಸ್ ಬರೆದಿರ್ತಾರೆ. ಅದ್ರ ಮೇಲ್ಗಡೆ ಅಪ್ಲಿಕೇಶನ್ಸ್ ಬರೀತಾರೆ. ಅಂದ್ರೆ ನೀವು ಹೇಳ್ದಂಗೆ SAP ಆಗಿರ್ಬೋದು, HANA ಆಗಿರ್ಬೋದು, Oracle ಅಪ್ಲಿಕೇಶನ್ಸ್ ಆಗಿರ್ಬೋದು, ಏನಾರು ಆಗಿರ್ಬೋದು. ಅದ್ರ ಮೇಲ್ಗಡೆ ಏನ್ ಮಾಡ್ತಾರೆ, ಈ ಪ್ರಾಡಕ್ಟ್ಸ್ ನ ಬಿಸ್ನೆಸ್ ಫಿಟ್ ಮಾಡಕ್ಕೆ ಕನ್ಸಲ್ಟೆಂಟ್ಸ್ ಅಂತ ಇರ್ತಾರೆ. ಕನ್ಸಲ್ಟೆಂಟ್ಸ್ ಅಂದ್ರೆ ಅವರು ನಿಮ್ ರೆಡಿ ಪ್ರಾಡಕ್ಟ್ ಅಂತ ತಗೊಂಡು ಹೋಗ್ಬಿಟ್ಟು ನಿಮ್ ಪ್ರಾಡಕ್ಟ್ ಅಲ್ಲಿ ಈ ರಿಕ್ವೈರ್ಮೆಂಟ್ಸ್ ಇದೆ, ಇದನ್ನ ಹೇಗೆ ಕಾನ್ಫಿಗರ್ ಮಾಡಿದ್ರೆ ಹೀಗೆ ವರ್ಕ್ ಆಗುತ್ತೆ ಅಂತ, ರೈಟ್? ಸೊ ನೀವು ಹೈರಾರ್ಕಿ ನೋಡಿದ್ರೆ ಐ ಥಿಂಕ್ ದ ಲಾಸ್ಟ್ ಅಲ್ಲಿ ಇರೋರು ಕನ್ಸಲ್ಟೆಂಟ್ಸ್ ಮೇಲ್ಗಡೆ. ಅಂದ್ರೆ ದೇ ಆಕ್ಚುಲಿ ಸಿಂಪ್ಲಿ ಟೇಕ್ ಎ ರೆಡಿ ಪ್ರಾಡಕ್ಟ್ ಅಂಡ್ ಫಿಟ್ ಇಟ್ ಟು ಯುವರ್ ಬಿಸ್ನೆಸ್. ಆ ತರ ಇರೋರಿಗೆ ನೀವು ಹೇಳ್ತಿರೋ ರೋಲು ಆ ತರ ರೋಲು ಅಂತ ಅನ್ಸುತ್ತೆ ನನಗೆ. ಟಿಪಿಕಲಿ ಯು ಆರ್ ನಾಟ್ somebody who is producing technology nor applications, right? You are somebody who is consuming it. So ಹಂಗಾಗಿ you will end up being the last part of that pyramid. ನೀವು ಅಲ್ಲಿರಕ್ಕೆ ಇಷ್ಟಪಡ್ತೀರಾ, ಅದನ್ನೇ ಟಾರ್ಗೆಟ್ ಮಾಡ್ತೀರಾ, ಇಟ್ಸ್ ನಾಟ್ ಎ ಗ್ರೇಟ್ ಐಡಿಯಾ ಅನ್ಸುತ್ತೆ ನನ್ಗೂನು. ಯಾಕಂದ್ರೆ ಐ ವುಡ್ ಪ್ರಾಬಬ್ಲಿ ಲುಕ್ ಅಟ್ ಮೇ ಬಿ ಕೆಳಗಡೆ ಹೋಗಿ ಜಾವಾ ಕಲ್ತು ಜಾವಾಲ್ ಅಪ್ಲಿಕೇಶನ್ ಬಿಲ್ಡ್ ಮಾಡ್ತೀನಿ ಅನ್ನೋದು ಇಟ್ಸ್ ಮಚ್ ಬೆಟರ್. ಯಾಕಂದ್ರೆ ನಿಮ್ಗೆ ವೈಡರ್ ಸ್ಕೋಪ್ ಸಿಗುತ್ತೆ. ಇಲ್ಲಪ್ಪ ನಾನು ಬರೀ ಕನ್ಸಲ್ಟಿಂಗ್ ಮಾಡ್ತೀನಿ, ಈ ಆಪ್ಸ್ ನ ಬರೀ ಇದೇ ಮಾಡ್ತೀನಿ ಅಂದ್ರೆ ಅದನ್ನು ಮಾಡೋರು ಇದ್ರು ಮುಂಚೆ ಕಾಲದಲ್ಲಿ. ಐ ಥಿಂಕ್ ಕನ್ಸಲ್ಟಿಂಗ್ ವಾಸ್ ಅ ಬಿಗ್ ಬಿಸ್ನೆಸ್, ಹ್ಯೂಜ್ ಬಿಸ್ನೆಸ್, ಮೇ ಬಿ ಒಂದು 10-5 ವರ್ಷದಿಂದ ಮುಂಚೆ, ರೈಟ್? ಬಟ್ ತುಂಬಾ ಚೇಂಜ್ ಆಗ್ತಿದೆ. ಸೊ ಪ್ರಿಫರಬಲಿ ಡು ನಾಟ್ ಗೋ ಆಫ್ಟರ್ ಒನ್ ಸಿಂಗಲ್ ಅಪ್ಲಿಕೇಶನ್ ಅಂಡ್ ಬಿ ಎ ಕನ್ಸಲ್ಟೆಂಟ್. Be somebody who knows only one thing at the end of the day, right? Okay. Actually 10:30 ಆಗ್ಬಿಟ್ಟಿದೆ. Let me quickly ಸ್ವಲ್ಪ ಫಾಸ್ಟ್ ಆಗಿ ಮೂವ್ ಮಾಡಕ್ಕೆ ಟ್ರೈ ಮಾಡ್ತೀನಿ. Let me give you a little bit of what CRM is all about, applications ಅಲ್ಲಿ, and briefly show what we have built in NoBroker, what I have started in NoBroker ಅಂತ ತೋರಿಸ್ತೀನಿ. ಸೊ ಈ CRM ಅಂದ್ರೆ ಆಸ್ ಐ ವಾಸ್ ಟೆಲಿಂಗ್, ಈ ಕಸ್ಟಮರ್ಗೆ ಟಚ್ ಪಾಯಿಂಟ್ಸ್. ನಾನು ಸೇಲ್ಸ್ ಮಾಡಬೇಕು, ಸೇಲ್ ಮಾಡೋದ್ರಿಂದ ನಂಗೆ ಆರ್ಡರ್ಸ್ ಬರುತ್ತೆ, ಆರ್ಡರ್ಸ್ ಬಂದಾಗ ಕಂಪ್ಲೇಂಟ್ಸ್ ಬರ್ಬೋದು, ಸಪೋರ್ಟ್ ಮಾಡಬೇಕು. ಅದೆಲ್ಲದಕ್ಕಿಂತ ಮುಂಚೆ ಮಾರ್ಕೆಟಿಂಗ್ ಮಾಡಬೇಕು. ಮಾರ್ಕೆಟಿಂಗ್ ಮಾಡಿಲ್ಲ ಅಂದ್ರೆ ನನಗೆ ಎಲ್ಲಿಂದ ಬರುತ್ತೆ ಸೇಲ್ಸ್, ಅಲ್ವಾ? ಈ ಲೈಫ್ ಸೈಕಲ್ ನ CRM ಅಂತ ಕರೀತಾರೆ. ಓಕೆ, ಬಿಡಿ ಇದೊಂದು ಸುಮ್ಮನೆ. ಮುಂಚೆ ಏನಾಗುತ್ತೆ, ಇದಕ್ಕೆಲ್ಲ ಒಂದಷ್ಟು ಎಂಟಿಟೀಸ್ ಇದೆ. ಅಂದ್ರೆ ಫಸ್ಟ್ ಪ್ರಾಸ್ಪೆಕ್ಟ್ ಅಂತಾರೆ. ಇವಾಗ ಒಬ್ಬ ಕಸ್ಟಮರ್ ಬಂದ್ಬಿಟ್ಟು ವಾಷಿಂಗ್ ಮಿಷಿನ್ ಇಂಟ್ರೆಸ್ಟ್ ತೋರಿಸ್ತಾನೆ, ಅಲ್ವಾ?
ಸೊ ವಾಷಿಂಗ್ ಮಿಷನ್ ನೋಡಿದಾಗ ಅವನೊಂದು ಪ್ರಾಸ್ಪೆಕ್ಟ್ ಅಂತ ಕರೀತಾರೆ. ಅವ್ನಿಗೆ ಏನ್ ತರ ವಾಷಿಂಗ್ ಮಿಷನ್ ಬೇಕಪ್ಪ, ಫ್ರಂಟ್ ಲೋಡಿಂಗ್ ಬೇಕಾ, ಟಾಪ್ ಲೋಡಿಂಗ್ ಬೇಕಾ ಅಂತ ಅವ್ನ ರಿಕ್ವೈರ್ಮೆಂಟ್ ಸ್ವಲ್ಪ ಕ್ಲಿಯರ್ ಆದ್ರೆ ಅದಕ್ಕೆ ಲೀಡ್ ಅಂತ ಕರೀತಾರೆ. ಆ ಲೀಡ್ಗೆ ಯಾರೋ ಒಬ್ಬ ಸ್ಪೆಸಿಫಿಕ್ ಸೇಲ್ಸ್ ಏಜೆಂಟ್ ಅಸೈನ್ ಮಾಡ್ತಾರೆ, ನೀನ್ ಮಾರಪ್ಪ ಇದನ್ನ ಅಂತ. ಅವನ್ ಏನ್ ಮಾಡ್ತಾನೆ, ಕಸ್ಟಮರ್ದ ಎಲ್ಲಾ ರಿಕ್ವೈರ್ಮೆಂಟ್ಸ್ ಕರೆಕ್ಟ್ ಆಗಿ ತಗೊಂಡು ಇಷ್ಟ ಆಗತ್ತೆ ಇದಕ್ಕೆ ದುಡ್ಡು ಅಂತ ಹೇಳ್ತಾರೆ. ಆದ್ಮೇಲೆ ಡಿಸ್ಕೌಂಟ್ಸ್ ಕೊಡು, ಅದ್ ಕೊಡು, ಇದ್ ಕೊಡು ಅಂತಾರೆ, ಅದೆಲ್ಲ ಮಾಡ್ತಾರೆ, ನೆಗೋಷಿಯೇಟ್ ಮಾಡ್ತಾರೆ. ಅದಾದ್ಮೇಲೆ ಕಸ್ಟಮರ್ ಅದಕ್ಕೆ ಆರ್ಡರ್ ದುಡ್ಡು ಕೊಟ್ಟು ಕೊಂಡ್ಕೊಂತಾನೆ, ಅದಕ್ಕೆ ಆರ್ಡರ್ ಅಂತ ಕರೀತಾರೆ. ಆ ವಾಷಿಂಗ್ ಮೆಷಿನ್ ಕಸ್ಟಮರ್ ಮನೆಗೆ ಹೋದಾಗ ಅದಕ್ಕೆ ಇನ್ಸ್ಟಾಲ್ ಬೇಸ್ ಅಂತ ಕರೀತಾರೆ. ಆ ವಾಷಿಂಗ್ ಮೆಷಿನ್ ಮೇಲೆ ಅವ್ನ ಕಂಪ್ಲೇಂಟ್ಸ್ ರೈಸ್ ಮಾಡಿದಾಗ ಅದು ಎಲ್ಲಿಗೆ ಹೋಗುತ್ತೆ, ಸಪೋರ್ಟ್ ಸೈಡ್ಗೆ ಟಿಕೆಟ್ ಆಗಿ ಕ್ರಿಯೇಟ್ ಆಗುತ್ತೆ. ದಿಸ್ ಇಸ್ ದ ಲೈಫ್ ಸೈಕಲ್ ಆಫ್ ವಾಟ್ CRM ಅಲ್ಲಿ ಏನ್ ನಡೆಯುತ್ತೆ ಅಂತ. ಓಕೆ, ಸಮ್ ಆಸ್ಪೆಕ್ಟ್ಸ್ ಆಫ್ CRM ಅಲ್ಲಿ ದಿಸ್ ಸೇಲ್ಸ್ ಫೋರ್ಸ್ ಅಂತ ಇರ್ತಾರೆ, ಅದೇ ಮಾರಾಟ ಮಾಡ್ತಾರಲ್ಲ ಇವನು. ನಿಮ್ ಸ್ವಲ್ಪ ದೊಡ್ಡ ಕಂಪನಿ ನೀವು ಅರ್ಥ ಮಾಡ್ಕೋಬೇಕು. ಮೋಸ್ಟ್ಲಿ B2C ರಿಟೈಲ್ ಎಲ್ಲ ಅಂತ ಒಳ್ಳೆ ಎಕ್ಸಾಂಪಲ್ ಅಲ್ಲ. ಇವಾಗ ಅವಿಕ್ಷಿತ್ ಕಂಪನಿಲಿ ಸಾಫ್ಟ್ವೇರ್ ಮಾಡ್ತಾ ಇರ್ತಾರೆ, ಅವರು ಇಂಡಿಯಾಲ್ ಮಾಡ್ತಾರೆ, ಏಷ್ಯಾ ಪೆಸಿಫಿಕ್ ಅಲ್ಲಿ ಮಾಡ್ತಾರೆ, ಜಪಾನ್ ಅಲ್ಲಿ ಮಾಡ್ತಾರೆ. ನೋಡಿ ಈ ತರ ಅನ್ಕೋಬಹುದು. ಅವಿಕ್ಷಿತ್ ಮೇಲ್ ಇರ್ತಾನೆ, ಅವ್ನ್ ಕೆಳಗಡೆ ಏಷ್ಯಾ ಪೆಸಿಫಿಕ್ ನೋಡ್ಕೊಳ್ಳೋನ್, ಇಂಡಿಯಾ ನೋಡ್ಕೊಳ್ಳೋನ್ ಒಬ್ಬ ಇರ್ತಾನೆ, ಜಪಾನ್ ನೋಡ್ಕೊಳ್ಳೋನ್ ಇರ್ತಾನೆ ಅನ್ಕೊಳ್ಳಿ. ಇಂಡಿಯಾಲಿ ಮೇ ಬಿ ಸ್ಟೇಟ್ಸ್ ವೈಸ್ ಬೇರೆ ಬೇರೆ ಜನ ಇರ್ತಾರೆ. ಅಷ್ಟೇ ಅಲ್ಲದೆ ಲೋಕಲ್ ಆಗಿ ನೀವು ಇಫ್ ಯು ವಾಂಟ್ ಟು ಸೇ ದಟ್ ಓಕೆ, ನಾನು ಒಬ್ಬ ಬ್ಯಾಂಗ್ಳೂರ್ ಸೌತ್ ಅಲ್ಲಿರೋ ಕಂಪನೀಸ್ಗೆಲ್ಲ ಒಬ್ಬ ಮಾಡ್ತಿರ್ತಾನೆ, ಇನ್ನೊಬ್ಬ ರಿಸೋರ್ಸ್ ವಿಲ್ ಬಿ ಲುಕಿಂಗ್ ಆಫ್ಟರ್ ಬ್ಯಾಂಗ್ಳೂರ್ ನಾರ್ತ್ ಅನ್ಕೊಳ್ಳಿ. ಸೊ ಏನಾಗುತ್ತೆ, ಈ ತರ ಒಂದು ಆರ್ಗನೈಸೇಷನ್ ಇರುತ್ತೆ ಸೇಲ್ಸ್ ಅಲ್ಲಿ. ದಟ್ ಈಸ್ ಒನ್ ಆಫ್ ದ ಕೀ ಥಿಂಗ್ಸ್ ಇವನ್ CRM. ಹೂ ಈಸ್ ಸೆಲ್ಲಿಂಗ್ ವಾಟ್ ವೇರ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ನಿಮ್ ಕಂಪ್ನಿಲಿ ಒಂದು ಸೇಲ್ಸ್ ಅಲ್ಲಿ ಒಂದು 100 ಜನ ಇರ್ಬೋದು, ಬಟ್ ಆ 100 ಜನನು ಎಲ್ಲದನ್ನು ಎಲ್ಲಾರ್ಗೂ ಮಾರಲ್ಲ. ಈಗ ಒಂದು ಕಸ್ಟಮರ್ ಬಂದ್ರೆ, ಈ ಕಸ್ಟಮರ್ನ ಎಲ್ಲಾರು ಸೇರ್ಬಿಟ್ಟು ಒಟ್ಟಿಗೆ ನಾವು ಮಾಡ್ತೀವಿ ಅಂತ ಹೋಗಕ್ ಆಗಲ್ಲ. ಅಲ್ಲೊಂದು ಆರ್ಗನೈಸೇಷನ್ ಇರುತ್ತೆ. ಹೆಂಗೆ ಆರ್ಗನೈಸ್ ಮಾಡಿದಾಗ ಇವ್ನು ಯಾವ ತರ ಕಸ್ಟಮರ್, ಇವ್ನಿಗೆ ಏನ್ ತರ ಯಾರು ಮಾರಿದ್ರೆ ಬೆಟರ್, ಏನ್ ಸ್ಪೆಷಲೈಸೇಷನ್ ಇರಬೇಕು, ಅದನ್ನೆಲ್ಲ ಅರ್ಥ ಮಾಡ್ಕೊಂಡು ದೇರ್ ಈಸ್ ಸಮಥಿಂಗ್ ಕಾಲ್ಡ್ ಆಟೋಮೇಷನ್, ಸೇಲ್ಸ್ ಫೋರ್ಸ್ ಆಟೋಮೇಷನ್ ಅಂತ. ದಟ್ ವಿಲ್ ಫೈಂಡ್ ಔಟ್ ಹೂ ಇಸ್ ದ ಬೆಸ್ಟ್ ಪರ್ಸನ್ ಟು ಸೆಲ್ ದ ಬೆಸ್ಟ್ ಥಿಂಗ್ ಟು ದ ಬೆಸ್ಟ್ ಕಸ್ಟಮರ್. ಸೊ ಇದನ್ನ ನಮ್ ಬ್ಯೂಟಿಫುಲ್ ಆಗಿ ಮ್ಯಾಚ್ ಮಾಡ್ತಾರೆ, ಅದಕ್ಕೆ ಒಂದು ಸಾಫ್ಟ್ವೇರ್ ಇರುತ್ತೆ. ಆಮೇಲೆ ಇನ್ನೊಂದೇನು ಅಂದ್ರೆ, ಇವನ್ ಮಾಡ್ತಿರೋದನ್ನ ಪಕ್ಕದವ್ನು ಗೊತ್ತಾಗ್ಬಾರ್ದು, ಅಂದ್ರೆ ದೇರ್ ಇಸ್ ಡೇಟಾ ಸೆಕ್ಯೂರಿಟಿ. ಇಲ್ಲ ಅಂದ್ರೆ ಇಬ್ರು ಅದೇ ಕಸ್ಟಮರ್ಗೆ ಮಾರದೆ ದುಡ್ಡು ಬರುತ್ತಲ್ವಾ. ಸೊ 4-5 ಜನ ಸೇರ್ಬಿಟ್ಟು ದೇ ಶುಡ್ ನಾಟ್ ಸ್ಟೆಪ್ ಆನ್ ಈಚ್ ಅದರ್ ಅಲ್ವಾ. ನಿಮ್ ಸೇಲ್ಸ್ ಆರ್ಗನೈಸೇಷನ್, ನಿಮ್ ಕಂಪನಿ ಅವರೇ ಅವ್ನ್ ಲೀಡು ನೀವು ತಗೊಂಡು, ಇವ್ನ್ ಲೀಡ್ ಅವ್ನ್ ತಗೊಂಡು ಕಿತ್ತಾಡ್ಕೊಳಂಗಿಲ್ಲ ಅಲ್ವಾ. ಯಾಕಂದ್ರೆ ದಿಸ್ ಮೀನ್ಸ್ ಮನಿ. ಅವ್ನ್ ಮಾರಿದ್ರೆ ಅವ್ನಿಗೆ ಕ್ರೆಡಿಟ್ ಸಿಗುತ್ತೆ, ದುಡ್ಡು ಸಿಗುತ್ತೆ. ಸೊ ಹಂಗಾಗಿ ಎವ್ರಿಬಡಿ ಹ್ಯಾಸ್ ಟು ನೋ ದೇರ್ ಓನ್ ಲೀಡ್ಸ್, ದ ಹೋಲ್ ಚೈನ್ ವಿಲ್ ನೋ. ಅಂದ್ರೆ ಇವನ್ಗೆ ಅವಿಕ್ಷಿತ್ಗೆ ಎಲ್ಲರೂ ಗೊತ್ತಿರ್ತಾರೆ, ಎಲ್ಲಿ ಏನ್ ನಡೀತಿದೆ ಎಲ್ಲ ಗೊತ್ತಿರುತ್ತೆ, ಬಟ್ ಇವನ್ ಏನ್ ಮಾಡ್ತೀನಿ ಗೊತ್ತಾಗಬಾರ್ದು. ಸೊ ಹಂಗಾಗಿ ಇಟ್ ವಿಲ್ ಬಿ ಸ್ಪೆಸಿಫಿಕ್ ಟು ದಟ್ ಟ್ರೀ. That itself is a data security concept built into CRM, and that is one of the key things which is there. Other thing which is there is a complete life cycle of every lead. ಈ ತರ ಲೀಡ್ ಜನರಲಿ ಕಾನ್ಫಿಗರಬಲ್ ಇರುತ್ತೆ. ಪ್ರತಿ ಬಿಸ್ನೆಸ್ಗೂ ಒಂದೊಂದ್ ತರ ಇರುತ್ತೆ. ಫಸ್ಟ್ ಓಪನ್ ಇರುತ್ತೆ, ಆಮೇಲೆ ಒಂದು ಸ್ಟೇಟ್ ಬರುತ್ತೆ. ಆ ಸ್ಟೇಟ್ ಮೇಲೆ ಕಾಲ್ ಮಾಡಿದಾಗ ಕಸ್ಟಮರ್ ಹೆಂಗ್ ರೆಸ್ಪಾಂಡ್ ಮಾಡ್ತಾನೆ ನೋಡ್ಕೊಂಡು they will move to another state, and finally they go to success, or maybe they can probably end up in failing, right? So brief CRM, ವೆರಿ ಬ್ರೀಫ್ಲಿ ಹೇಳಿದೀನಿ. ದಿಸ್ ಈಸ್ ವಾಟ್ ಹ್ಯಾಪನ್ಸ್ ಇನ್ CRM ಅಂತ. ನಾನು ಹೇಳಿದ್ದು ಮೋಸ್ಟ್ಲಿ ಸೇಲ್ಸ್ ಬಗ್ಗೆ ಮಾತಾಡ್ತಿದ್ದೀನಿ, ಬಟ್ ಅದರ್ ಆಸ್ಪೆಕ್ಟ್ಸ್, ಮಾರ್ಕೆಟಿಂಗ್ ಇರ್ಬೋದು, ಸಪೋರ್ಟ್ ಇರ್ಬೋದು, ಆರ್ಡರ್ ಮ್ಯಾನೇಜ್ಮೆಂಟ್ ಇರ್ಬೋದು, ದೋಸ್ ಆರ್ ಆಲ್ಸೋ ದೇರ್. ಬಟ್ ಜನರಲಿ ಸೇಲ್ಸ್ ಇಸ್ ಮೈ ಏರಿಯಾ ವೇರ್ ಐ ಹ್ಯಾವ್ ಬಿಲ್ಟ್ ಸಾಫ್ಟ್ವೇರ್, ಸೊ ಐ ಜಸ್ಟ್ ವಾಂಟೆಡ್ ಟು ಕೀಪ್ ಇಟ್ ಟು ದಟ್, ರೈಟ್? ಸೊ I will do one thing before I go to data part. I will just keep all these pieces. ಸೊ ನೀವೇನಪ್ಪ ಮಾಡಿದ್ಯಾ, ಇಷ್ಟೆಲ್ಲ ಏನೋ ಕತೆ ಹೇಳ್ತಾ ಇದೆಯಲ್ಲ, ಇದ್ರ ಬಗ್ಗೆ ನೀವೇನ್ ಮಾಡಿದ್ಯಾ ಅಂತ ನಂಗೆ ಕೇಳ್ಬೋದು ನೀವು. ನಾನು ನೋಬ್ರೋಕರ್ ಸೇರ್ಕೊಂಡಾಗ ವಿ ಡಿಂಟ್ ಹ್ಯಾವ್ ಎ CRM ಸೊಲ್ಯೂಷನ್ ಫಾರ್ ಅವರ್ ಬಿಸ್ನೆಸ್. ನಮ್ ಬಿಸ್ನೆಸ್ ಇಸ್ ಕ್ವೈಟ್ ಅ ಬಿಗ್ ಒನ್. ಇಫ್ ಯು ಅಂಡರ್ಸ್ಟ್ಯಾಂಡ್ ಬಿಸ್ನೆಸ್ ಟುಡೇ, ನೋಬ್ರೋಕರ್ ಇಸ್ ಅ $1 billion ಕಂಪನಿ. ಇಟ್ಸ್ ಎ ಯೂನಿಕಾರ್ನ್. ಅಂದ್ರೆ ನಮ್ ಕಂಪನಿ ವರ್ತ್ ಅಟ್ಲೀಸ್ಟ್ $1 billion ಇದೆ ಇವತ್ತು ಯಾರು ಕೊಂಡ್ಕೊಂತೀವಿ ಅಂದ್ರೆ. ಏನೇನೋ ಬಿಸ್ನೆಸ್ ಮಾಡ್ತೀವಿ. ಎಷ್ಟು ಬಿಸ್ನೆಸ್ ಮಾಡ್ತೀವಿ ಅಂದ್ರೆ 16 ಬಿಸ್ನೆಸ್ ಮಾಡ್ತೀವಿ. ಎವ್ರಿಥಿಂಗ್ ರಿಲೇಟೆಡ್ ಟು ರಿಯಲ್ ಎಸ್ಟೇಟ್. ನೀವು ಮನೆ ಕೊಂಡ್ಕೊಂತೀವಿ ಅಂತ ಯೋಚನೆ ಮಾಡಿದಾಗಿಂದ ಹಿಡಿದು ಮನೆ ಕೊಂಡ್ಕೊಂಡಾಗ ಲೋನ್ ಕೊಡೋದಾಗ್ಲಿ, ಅದಕ್ಕೆ ಪೇಂಟಿಂಗ್ ಮಾಡೋದಾಗ್ಲಿ, ಕ್ಲೀನಿಂಗ್ ಮಾಡೋದಾಗ್ಲಿ, ಎಲೆಕ್ಟ್ರಿಷಿಯನ್ ಕಳ್ಸೋದಾಗ್ಲಿ, ಆಮೇಲೆ ನೀವು ಪ್ಯಾಕರ್ಸ್ ಅಂಡ್ ಮೂವರ್ಸ್ ಮಾಡ್ಬೋದು. ಏನಾರು ಮಾಡಿ ನೀವು ಹೋಮ್ ರಿಲೇಟೆಡ್, ವಿ ಹ್ಯಾವ್ ಎ ಬಿಸ್ನೆಸ್, ಟನ್ ಆಫ್ ಬಿಸ್ನೆಸಸ್ ವಿತ್ ಅಸ್. ಅಂಡ್ ಐ ಒರಿಜಿನಲಿ ವಾಂಟೆಡ್ ಟು help the sales part of it. ಅದಕ್ಕೆ I built a small CRM solution. I built it as a framework ಅಂದ್ರೆ which can be extended. ಇವಾಗ ಯಾರೋ SAP ಬಗ್ಗೆ ಕೇಳಿದ್ರಲ್ಲ, ಅದೇ ತರ ಬೇಸ್ ಪ್ರಾಡಕ್ಟ್ ಇರುತ್ತೆ. ಬೇಸ್ ಪ್ರಾಡಕ್ಟ್ ಬಿಸ್ನೆಸ್ ಸ್ಪೆಸಿಫಿಕ್ ಆಗಿ ಎಷ್ಟೊಂದ್ ತರ ಎಕ್ಸ್ಟೆಂಡ್ ಮಾಡ್ಬೋದು. ಆ ಎಕ್ಸ್ಟೆನ್ಸಿಬಿಲಿಟಿ ಇಲ್ಲ ಫೀಚರ್ ಅಂದ್ರೆ ಇಟ್ ಈಸ್ ಯೂಸ್ಲೆಸ್ ಪ್ರಾಡಕ್ಟ್. ಇಟ್ ಕ್ಯಾನ್ ಓನ್ಲಿ ವರ್ಕ್ ಫಾರ್ ಒನ್ ಸಾಫ್ಟ್ವೇರ್. ನಾನು ನಿಮ್ಗೆ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ಸೊ ಇಫ್ ಯು ಸಿ ದಿಸ್, ನಾನು ಎಷ್ಟೊಂದು ನಮ್ದು ಮಲ್ಟಿ ಡಿಪ್ಲಾಯ್ಮೆಂಟ್ಸ್ ಇದೆ. ಒಂದು
First deployment I'm showing you is related to something what we use for selling software. ನಮ್ದೊಂದು visitor management software ಇದೆ. ಸೊ ಆ visitor management software ಅಲ್ಲಿ ಮಾರೋದಕ್ಕೆ ಈ ವೆಬ್ಸೈಟ್ ಅಥವಾ ಈ ಅಪ್ಲಿಕೇಶನ್ ನಾವು ಯೂಸ್ ಮಾಡ್ತೀವಿ. ಇದನ್ನ ವಿ ಕಾಲ್ ಇಟ್ ಆಸ್ Uniview. This is what I started in 5 years ago, and it has been used in at least 10 to 12 businesses in NoBroker, and this has become, this is the only way we sell nowadays. So without this, nothing can be done. So if you see, every line is called a lead. ಆಯ್ತಾ, ಅದೇ ನಾನು ಆಗ್ಲೇ ಲೀಡ್ ಬಗ್ಗೆ ಹೇಳ್ತಿದ್ದೆ ಅಲ್ಲ. ಲೀಡ್ ಅಂದ್ರೆ ಕಸ್ಟಮರ್. ಒಂದು ಕಸ್ಟಮರ್ನ ಏನೇನ್ ಮಾಡ್ತೀವಿ, ಕಸ್ಟಮರ್ ಬಗ್ಗೆ ಕಲೆಕ್ಟ್ ಮಾಡ್ತೀವಿ ಇನ್ಫಾರ್ಮೇಶನ್, ಅವ್ನ ಅಡ್ರೆಸ್, ಅವ್ನ ಇನ್ಫಾರ್ಮೇಶನ್, ಅದು ಇದು ಎಲ್ಲ ಅವ್ನಿಗೆ ಏನ್ ಬೇಕು ಪ್ರಾಡಕ್ಟ್ಸ್. ಆಮೇಲೆ ಯಾರಿದ್ದಾರೆ ಇದನ್ನ ಮಾರೋದಕ್ಕೆ, ಯಾರ್ಯಾರು, ಇವರೆಲ್ಲ ನಮ್ಮ ಪೀಪಲ್, ಇವರೆಲ್ಲ ಬೇರೆ ಬೇರೆ ಸೇಲ್ಸ್ ಅಲ್ಲಿ ಇರೋಂತ ಬೇರೆ ಬೇರೆ ಇರ್ಬೋದು. ಇವರು ಕ್ಯಾಮ್ ಅಂದ್ರೆ ಕೀ ಅಕೌಂಟ್ ಮ್ಯಾನೇಜರ್ ಇರ್ತಾನೆ, ಸೀನಿಯರ್ ಕ್ಯಾಮ್ ಇರ್ತಾನೆ. ಸೊ ಇವರೆಲ್ಲ ದೀಸ್ ಆರ್ ದ ಪೀಪಲ್ ಹೂ ವಿಲ್ ಕೊಲಾಬರೇಟ್ ಟು ಸೆಲ್ ಇಟ್. ಆಯ್ತಾ, ಆಮೇಲೆ ನಾವು ಹೆಂಗ್ ಸೆಲ್ ಮಾಡ್ತೀವಪ್ಪ, ವಿ ವಿಲ್ ಐದರ್ ಹ್ಯಾವ್ ಎ ಕಪಲ್ ಆಫ್ ಮೀಟಿಂಗ್ಸ್ ಆರ್ ವಿ ವಿಲ್ ಪ್ರಾಬಬ್ಲಿ ಕಾಲ್ ದಟ್ ಕಸ್ಟಮರ್ ಅಂಡ್ ದೆನ್ pretty much we will take this lead to a life cycle. Life cycle ಅಂದ್ರೆ ನಿಮ್ಗೆ ಸ್ಟೇಟ್ಸ್ ಹೇಳಿದೆ ಅಲ್ವಾ, ಫಸ್ಟ್ ಕ್ರಿಯೇಟ್ ಆಗುತ್ತೆ, ಅದಾದ್ಮೇಲೆ ಇಟ್ ಗೋಸ್ ಇನ್ ಟು ಡಿಫ್ರೆಂಟ್ ಸ್ಟೇಟ್ಸ್, ಮೇ ಬಿ ಸ್ಟೇಟ್ 1, ಸ್ಟೇಟ್ 2, ಸ್ಟೇಟ್ 3 ಆ ತರ ಹೋಗಿ ಚೇಂಜ್ ಆಗಿ ಇಟ್ ಫೈನಲಿ ಕ್ಯಾನ್ ಗೋ ಟು ಎ ಕ್ಲೋಜರ್. ಕ್ಲೋಜರ್ ಅಂದ್ರೆ ಯು ಐದರ್ ವಿನ್ ಆರ್ ಲೂಸ್ ದಟ್ ಕಸ್ಟಮರ್, ರೈಟ್? ಇದನ್ನೆಲ್ಲ ರೆಕಾರ್ಡ್ ಮಾಡೋದಕ್ಕೆ ಒಂದು ಸಾಫ್ಟ್ವೇರ್. ಆಮೇಲೆ ಇದರಲ್ಲೂ ಹೈರಾರ್ಕಿ ಬಗ್ಗೆ ಹೇಳ್ತಾ ಇದ್ದೆ. ಯು ಕೆನಾಟ್ ಸಿ ಆಲ್ ಡೇಟಾ. ಅಂದ್ರೆ ಇಫ್ ಯು ಆರ್ ಲೀಫ್ ಲೆವೆಲ್ ಅಲ್ಲಿ ಇದ್ರೆ ಯು ವಿಲ್ ಸಿ ಓನ್ಲಿ ದೋಸ್ ಲೀಡ್ಸ್ ವೇರ್ ವಿಚ್ ಬಿಲಾಂಗ್ ಟು ಯು. ಅದಕ್ಕಿಂತ ಮ್ಯಾನೇಜರ್ ಆಗಿದ್ರೆ ಯು ವಿಲ್ ಸಿ ಎವ್ರಿಥಿಂಗ್ ಆನ್ ಯುವರ್ ಟೀಮ್. ಆರ್ ಇಫ್ ಯು ಆರ್ ರಿಯಲಿ ಹೈ ಲೆವೆಲ್ ಯು ವಿಲ್ ಸಿ ಆಲ್ ದ ಲೀಡ್ಸ್ ಅಕ್ರಾಸ್ ಯುವರ್ ಟೀಮ್ಸ್, ಲೈಕ್ ಅವಿಕ್ಷಿತ್ ನಾನು ಹೇಳ್ತಿದ್ದೆ ಎಕ್ಸಾಂಪಲ್ ಅಲ್ಲ ಆ ತರ. ಸೊ ಅದೇ ತರ ನಿಮ್ಗೆ ಇನ್ನೊಂದು ಎಕ್ಸಾಂಪಲ್ ಕೊಡ್ಬೇಕು. ಸೇಮ್ ಅಪ್ಲಿಕೇಶನ್ ಇಸ್ ಯೂಸ್ಡ್ ಫಾರ್ ಸೆಲ್ಲಿಂಗ್ ಲೋನ್ಸ್. ಇಲ್ಲಿ ಏನ್ ಮಾಡಿದೀವಿ, ಕಸ್ಟಮರ್ ಡೀಟೇಲ್ಸ್ ಎಲ್ಲ ತಗೊಂತೀವಿ, ಪ್ರಾಪರ್ಟಿ ಏನ್ ಬೇಕು ಅಂತ ನೋಡ್ತೀವಿ, ಎಲ್ಲ ತಗೊಂತೀವಿ. ಅದಾದ್ಮೇಲೆ ದ ಸೇಮ್ ಸಾಫ್ಟ್ವೇರ್ ಅಲೋಸ್ ದ ಕಾಲ್ ಸೆಂಟರ್ ಏಜೆಂಟ್ ಟು ರೆಕಮೆಂಡ್ ವಾಟ್ ಇಸ್ ದ ಬೆಸ್ಟ್ ಲೋನ್. ಅರ್ಥ ಆಯ್ತಾ? ಎಂಟೈರ್ಲಿ ಡಿಫ್ರೆಂಟ್ ಲೈಫ್ ಸೈಕಲ್ ಇದರಲ್ಲಿ. ಇಫ್ ಯು ಸಿ ದೀಸ್ ಆರ್ ದ ಸ್ಟೇಟ್ಸ್, ಇನ್ ಪ್ರೋಗ್ರೆಸ್, ಇಂಟ್ರೆಸ್ಟೆಡ್, ಚೆಕ್ ಲಿಸ್ಟ್, ಬ್ಲಾ ಬ್ಲಾ ಬ್ಲಾ, ಒಂದು 10-15 ಸ್ಟೇಟ್ ಇರುತ್ತೆ ಈ ಬಿಸ್ನೆಸ್ ಸ್ಟೇಟ್ಸ್ ಹ್ಯಾವ್ ನಥಿಂಗ್ ಟು ಡೂ ವಿತ್ ದ ಸಾಫ್ಟ್ವೇರ್ ಸೇಲ್ಸ್ ಬಿಸ್ನೆಸ್, ರೈಟ್? ತುಂಬಾ ಡಿಫ್ರೆಂಟ್ ಇರುತ್ತೆ. ಅಂಡ್ ಐ ಡೋಂಟ್ ವಾಂಟ್ ಟು ರೈಟ್ ಸಾಫ್ಟ್ವೇರ್ ಫಾರ್ exactly doing just this. I want to reuse my software as much as possible, right? So that is all possible because we have written something which is very generic in nature. For example, resource hierarchy anta helidala, this is something where your organization is actually depicted, or basically this guy reports to this guy reports this guy. Hence the accessibility of data is also driven by this kind of resource hierarchy. This is quite very important to control who does what. Right. Similarly, of course, we have a bunch of interior business ide, loans business, eston business ide. I just wanted to show you that the same software is used for many different things. Idu innond interesting andre, we at some point of time we thought that such a useful software, why don't we sell it to others anbittu we made a multi-tenant open cloud. For example, this guy Flipspace anta, this is somebody outside of NoBroker. They are using it for a couple of years now. So they pretty much if you see a lot of configurations are done, everything is done on the browser, and they can run their business on this. Okay, so let me come back to where we started. At this time 45 minutes aito. I will want to talk a little bit about data side, because data is everything, and data engineering is a brilliant business, brilliant skill to possess, and you can actually look at how NoBroker uses. But before that, I just wanted to tell you about one thing. ನೀವು ಪ್ರದೀಪ್ ಲಾಸ್ಟ್ ಟೈಮ್ ಮಾತಾಡಿದಾಗ he talked about a lot about open source, and then he gave you a lot of examples of GitHub ಎಲ್ಲ ಹೇಳ್ದ ಅಲ್ವಾ. ಇದೇ ತರ I wanted to kind of talk to you about ನಿಮ್ಗೆ ಟ್ವಿಟರ್ ಅಲ್ಲಿ ಹೇಗೆ ಇನ್ಫಾರ್ಮೇಶನ್ ಸಿಗುತ್ತೆ ಅಂತ. ಐ ಥಿಂಕ್ ತುಂಬಾ ಜನ ಕೇಳ್ತಾ ಇದ್ರಿ. ಒಂದು ನಾನೇನಂತ ನೋಡಿದೀನಿ ಅಂದ್ರೆ, ಇಫ್ ಯು ಫೈಂಡ್ ಸಂಬಡಿ ಹೂ ಇಸ್ ರಿಯಲಿ ಗುಡ್, ಹೂ ಪೋಸ್ಟ್ ಸಮ್ ರಿಯಲಿ ನಾಲೆಡ್ಜಬಲ್ ಸ್ಟಫ್ ಆನ್ ಟ್ವಿಟರ್. ಫಾರ್ ಎಕ್ಸಾಂಪಲ್, ಇವನ್ ಸ್ಮಿತ್ ಅಂತ, of course he is a programmer, Java programmer. He posts lot of things on Java, and I always found him very good. One the trick nange ಏನು ಅರ್ಥ ಆಗಿದೆ ಅಂದ್ರೆ, if you want to find really good people, ಒಬ್ಬ ಸಿಕ್ಕಿದಾನೆ ಅನ್ಕೊಳ್ಳಿ, all you have to do is go to his page and click on this following ಅಂತ ಹೇಳಿ, ಅವನು ಯಾರನ್ನ ಫಾಲೋ ಮಾಡ್ತಾ ಇದ್ದಾನೆ ಅಂತ, ರೈಟ್? ಆಮೇಲೆ ನೀವೇನ್ ಮಾಡ್ಬೋದು, ಆ ಲಿಸ್ಟ್ ಬರುತ್ತಲ್ಲ ಅದ್ರೊಳಗಡೆ ಯು ಕ್ಯಾನ್ ಸ್ಟಾರ್ಟ್ ಕ್ಲಿಕಿಂಗ್ ಫಾಲೋ ಅಂತ. ಆಯ್ತಾ? ದಿಸ್ ಇಸ್ ದ ಫಾಸ್ಟೆಸ್ಟ್ ವೇ ಆಫ್ ರಿಯಲಿ ಫಾಲೋಯಿಂಗ್ ರಿಯಲಿ ಗುಡ್ ಪೀಪಲ್ ಅಕ್ರಾಸ್ ದಿ ಇಂಡಸ್ಟ್ರಿ. ಆಯ್ತಾ? ಟಾಪ್ ಪೀಪಲ್ ನಿಮ್ಗೆ ಹೆಂಗ್ ಸಿಗ್ತಾರೆ ಅಂದ್ರೆ, ಯು ಕ್ಯಾಚ್ ಹೋಲ್ಡ್ ಆಫ್ ಒನ್ ಟಾಪ್ ಗೈ, ಆ ಟಾಪ್ ಗೈ ಫಾಲೋ ಸಮ್ 1000 other top guys.
that's how you can build your information source. This is what you should do. Nanin kedidre this is how you can do. Nam Pradeepanu idane Excel ನೋಡಿ. ಸಾರಿ, ಏನೇನೋ ಪೋಸ್ಟ್ ಮಾಡ್ತಾ ಇರ್ತಾನೆ, ಅದರಲ್ಲಿ ಯೂಸ್ಫುಲ್ ಪೋಸ್ಟ್ ಒಂದು ಸ್ವಲ್ಪ ಇರುತ್ತೆ. ಸೊ ಪ್ರದೀಪ್ ಹತ್ರ ಈ ಯೂಸರ್ ಹ್ಯಾಂಡಲ್ ಕ್ಲಿಕ್ ಮಾಡಿದ್ರೆ ಯು ವಿಲ್ ನೋ ವಾಟ್ ಫಾಲೋವರ್ಸ್, ವಾಟ್ ಆರ್ ಹಿಸ್ ಫಾಲೋವರ್ಸ್ ಅಂಡ್ ವಾಟ್ ಈಸ್ ಹಿ ಫಾಲೋಯಿಂಗ್. ಈ 2 ಟ್ಯಾಬ್ ಯೂಸ್ ಮಾಡ್ಕೊಳ್ಳಿ. ಈ 2 ಟ್ಯಾಬ್ ಯೂಸ್ ಮಾಡಿದ್ರೆ ಯು ವಿಲ್ ಬಿ ಏಬಲ್ ಟು ಫೈಂಡ್ ಲಾಟ್ ಆಫ್ ಗುಡ್ ಪೀಪಲ್ ಹೂಮ್ ಯು ಶುಡ್ ಫಾಲೋ. ರೈಟ್? ಪ್ರದೀಪ ಏನಾರು ಇತ್ತೇನೋ ಹೇಳೋದಕ್ಕೆ? No, dude. Thank you for plugging me in. Sure. ಆಯ್ತಪ್ಪ. ನೋಡಿ, ದಿಸ್ ಇಸ್ ದ ಅದರ್ 2 things which I wanted. Bhaskar, one more check point. ಏನಾರು questions ಇದೆಯಾ at this point? Nothing that I see at this point. Okay. One last area which I wanted to cover. It's all about data ಕಂಡ್ರಪ್ಪ. ನೀವು ಅಪ್ಲಿಕೇಶನ್ ಏನಾರು ಬರೀರಿ, ಏನಾರು ಬಿಸ್ನೆಸ್ ಮಾಡ್ಕೊಳ್ಳಿ, ಫೈನಲಿ it all ends up in data. And how are you able to pipe it through your system? How do you collect it in what we call as data lake? And how does your data science teams leverage this data which is sitting in the data lake, pull out patterns out of it, pull out basically areas where we could actually address, pull out areas where business is not leveraged, business ಮಾಡಬಹುದು ಅದೆಲ್ಲ, right? ಸೊ ಏನ್ ಮಾಡ್ತೀವಿ, ಬಿಸ್ನೆಸ್ಗೆ ನಾವು ಮುಂಚಿನ ಕಾಲದಲ್ಲೆಲ್ಲ ಒಂದೇ ಒಂದು ಡೇಟಾಬೇಸ್ ಇರ್ತಿತ್ತು, ಒಂದೇ ಒಂದು ಬಿಸ್ನೆಸ್ ಇರ್ತಿತ್ತು, ಸೇವ್ ಮಾಡ್ತಿದ್ರು, ಮುಗಿತಾ ಇತ್ತು. ಬಟ್ ಇವಾಗ ಒಂದು ಕಂಪನಿಲಿ ಒಂದು 50-100 ತರ ಬಿಸ್ನೆಸ್ ಇರುತ್ತೆ. ಆ 100 ಬಿಸ್ನೆಸ್ ವಿಲ್ ಹ್ಯಾವ್ ಇಟ್ಸ್ ಓನ್ ಮೈಕ್ರೋ ಸರ್ವಿಸಸ್, ಇಟ್ಸ್ ಓನ್ ಡೇಟಾ ರೈಟ್ಸ್, ಅವ್ರದೇ ಒಂದು ಡೇಟಾಬೇಸ್ ಗಳಿರುತ್ತೆ. ಡಿಫ್ರೆಂಟ್ ಟೈಪ್ಸ್ ಆಫ್ ಡೇಟಾಬೇಸಸ್ ಇರುತ್ತೆ, ರೈಟ್? ಕೆಲವು ಸ್ಟ್ರಕ್ಚರ್ಡ್ ಇರ್ಬೋದು, ಕೆಲವು ಅನ್ಸ್ಟ್ರಕ್ಚರ್ಡ್ ಇರ್ಬೋದು, ಕೆಲವು ಏನೋ ಬರೀ ಇನ್ ಮೆಮೊರಿ ಡೇಟಾಬೇಸ್ ಇರುತ್ತೆ, ಎಷ್ಟೊಂದ್ ತರ ಡೇಟಾ ಇರುತ್ತೆ. So the challenge is how do they take all this data into one place called data lake? ಅದ್ರ ಪರ್ಪಸ್ ಏನು ಅಂದ್ರೆ, ನೋಡಿ ಏನ್ ತರ ಡೇಟಾ ಇರ್ಬೋದು. ಜನರಲಿ ಇದು ಇದೆ ನೋಡಿ, ಫೋನ್ ಅಲ್ಲಿ ಯಾರೋ ಕಾಲ್ ಮಾಡ್ತಾನೆ, ಟೆಲಿಫೋನ್ ಆಡಿಯೋ ಸ್ಪೀಚ್, ಕರೆಕ್ಟ್? ಆಡಿಯೋ ಸ್ಪೀಚ್ ಅಲ್ಲಿ ಅವ್ನು ಹೇಳ್ತಾನೆ ನನಗೆ 13ನೇ ತಾರೀಕು ನನಗೆ ಪೇಂಟಿಂಗ್ ರಿಕ್ವೈರ್ಮೆಂಟ್ ಇದೆ ಅಂತ. ಅದು ಸ್ಪೀಚ್ ಅಲ್ಲಿ ಇದೆ. ಅದನ್ನ ನೀವು ಹೆಂಗೆ ಜಾಯಿನ್ ಮಾಡ್ತೀರಾ? ಈ ಕಸ್ಟಮರ್ಗೆ ಈ ರಿಕ್ವೈರ್ಮೆಂಟ್ ಇದೆ ಅಂತ ನಿಮ್ಮ ಹತ್ರ ಮುಂಚೆ ಕಸ್ಟಮರ್ ಬಂದ್ಬಿಟ್ಟು ಪ್ಯಾಕರ್ಸ್ ಅಂಡ್ ಮೂವರ್ಸ್ ಏನೋ ಮಾಡಿರ್ಬೋದು ಮುಂಚೆ. ಬಟ್ ಇದೇ ಕಸ್ಟಮರ್ ಫೋನ್ ಅಲ್ಲಿ 13ನೇ ತಾರೀಕು ಪೇಂಟಿಂಗ್ ನೀಡ್ ಇದೆ ಅಂತ ಹೇಳ್ದ ಅಂತ ಹೆಂಗ್ ಹೇಳ್ತೀರಾ? ಅದನ್ನೆರಡು ಜಾಯಿನ್ ಮಾಡ್ಬೇಕು ತಾನೆ. ಸಮಥಿಂಗ್ ಶುಡ್ ಜಾಯಿನ್ ದೆಮ್, ರೈಟ್? ಅಂದ್ರೆ ಡೇಟಾ ಎಲ್ಲ ಒಂದ್ ಕಡೆ ಹೋಗ್ಬೇಕು ತಾನೆ ಜಾಯಿನ್ ಆಗಕ್ಕೆ. ಚಾಟ್ ಇರ್ಬೋದು, ವಿಡಿಯೋಸ್ ಇರ್ಬೋದು, ಸೋಷಿಯಲ್ ಮೀಡಿಯಾ ಡೇಟಾ ಇರ್ಬೋದು, ಲಾಗ್ ಇರ್ಬೋದು, ಇದೆಲ್ಲ ಡೇಟಾನು ಒಂದ್ ಕಡೆ ತಗೊಂಡು ಹೋಗೋದಕ್ಕೆ ಡೇಟಾ ಲೇಕ್ ಅಂತ ಕರೀತಾರೆ. ನಮ್ಮ ಹತ್ರ ಒಂದು ಭಯಂಕರ ದೊಡ್ಡದು ಡೇಟಾ ಲೇಕ್ ಇದೆ ನೀವು ನಮ್ಮಲ್ಲಿ. ಅದೇನ್ ಮಾಡುತ್ತೆ, ಪ್ರತಿಯೊಂದು ಡೇಟಾಬೇಸ್ ಇಂದಾನು there is some ways in which change logs ಅಂತ ಕರೀತಾರೆ. ಆ change log ಡೇಟಾನ we can take through a messaging system, Kafka. ಅಲ್ಲಿಂದ we write into big data systems. ಆ big data systems ಇಂದ finally it goes into a place where it can be queried back, right? So metabase ಅಂತ ಕರೀತಾರೆ. This is a presentation side of it. So you can write queries visually. So I'm just giving you an example of our data lake. ನಮ್ದೆಲ್ಲ ಬಿಸ್ನೆಸ್ಗಳದ್ದು ಡೇಟಾ ಒಂದೇ ಕಡೆ ಒಂದಿರುತ್ತೆ, ಈ ತರ ಇರುತ್ತೆ. ಆಮೇಲೆ ನೀವು ಜಸ್ಟ್ UI ಯೂಸ್ ಮಾಡ್ಕೊಂಡು ಈ ಟೇಬಲ್ನ ಹೇಳ್ಕೊಂಡು ಈ ಟೇಬಲ್ ಜಾಯಿನ್ ಮಾಡ್ತೀನಿ, ಈ ಕಂಡೀಷನ್ಸ್ ಹಾಕ್ತೀನಿ, ಈ ತರ ಸಮ್ಮರೈಸ್ ಮಾಡ್ತೀನಿ, ಈ ತರ ಫಿಲ್ಟರ್ಸ್ ಮಾಡ್ತೀನಿ ಅಂತ ಯು ಕ್ಯಾನ್ ಐದರ್ ಡೂ ಇಟ್ ವಿಜುವಲಿ ಆರ್ ಯು ಕ್ಯಾನ್ ಆಕ್ಚುಲಿ ರೈಟ್ SQL. ಆಲ್ ಆಫ್ ದಟ್ ವಿಲ್ ಗಿವ್ ಯು ದಿಸ್, ರೈಟ್? These are the things without which no business can operate, especially businesses which ಈಗಿನ ಕಾಲದಲ್ಲಿ no business can operate, as simple as that. If you don't have analytics, which you don't have data which is taking into a presentable mode, absolutely there is no way you can run business. This is something what our product managers, product analysts day to day see. ನೆನ್ನೆ ಇಷ್ಟಿತ್ತು ಪೇಮೆಂಟ್ ಪರ್ಸೆಂಟೇಜ್ ಸಕ್ಸಸ್ ರೇಟ್, ಇವತ್ತು 5% ಕಡಿಮೆ ಆಗಿದೆ. ಏನಕ್ಕೆ ಕಡಿಮೆ ಆಗಿದೆ ಅನಲೈಸ್ ಮಾಡ್ತಾರೆ, ಅದನ್ನ ಹೆಂಗ್ ಸರಿ ಮಾಡೋದು ನೋಡ್ತಾರೆ, ಏನ್ ಫೀಚರ್ಸ್ ಆಡ್ ಮಾಡ್ಬೇಕು ನೋಡ್ತಾರೆ. ಇದೆಲ್ಲ ಇರೋದ್ರಿಂದಾನೇ we are able to run a business successfully today. ಆಯ್ತಾ? So I think I covered pretty much what I wanted to. Yes, I think largely I have covered what I wanted to. Next 10 minutes, or even 5 minutes, if you guys really have any questions, let's probably address that. Illa andre, I think this is the content which I wanted to kind of give it to you, right? Cool. Thanks, Raghu.
we have our friend Shavikar, who has very good experience in CRM apps. So he would want to speak a couple of things about CRM. Over to you, Shavik. Hi guys, thanks Bhaskar. First of all, nice seeing you, man. It's been a long time, I guess. Yeah. So I think I saw some of you in the college days and when we came to the college. So a little bit about me. I've been working in telecom all my life. I just know only telecom, and whatever I'm going to speak is from the telecom perspective and how telecom has been using this concept of CRM. So when Rags was talking about CRM, and he actually mentioned one of the points that there are going to be the telcos, there are going to be stacks of technology and everything else, and there are guys who are actually using it as part of a solution. I'm one of those guys who actually uses some of those things to create an entire gambit of what I call as a storyboard as to how this entire thing will fall into place. CRM in the telco world is a very important thing for us. If you recall to what Rags was talking about, how leads are generated and how anybody can see if you win somebody or not. For a telecom, CRM is one stop for everything. Now, what is a telecom industry as such? You are a telecom user yourself. You all have mobile phones. You could be a prepaid subscriber or postpaid subscriber. You could have a broadband connection at your home. You can have a Wi-Fi connection. If you know, Airtel provides you a set-top box wherein you can watch your OTT channels and things of that sort, right? So all of these are called services. They have to fit somewhere in. And if I have to acquire a customer, I have various ways of acquiring these customers, and everything again comes down to the CRM platform, right? Now, one of the important things as to why I would actually generally end up using any kind of CRM is, one, to acquire a customer. It's very important for me to find customers at the right place at the right time. And the CRMs are the ways of doing it. It can hold an information of who you were, or if you were an existing customer, or if I would actually try to find out in any way to get a new customer onboarded onto it. I get to know what. I think Sridhar has a question there. Oh, okay. I can find out what kind of information is required, when it is required, and things of that sort, right? The main thing that I was trying to tell you out is CRMs has different personas for me. A user persona could be a customer and a sales guy. It can be within the systems also. You would have these field engineers who are going outside and trying to do something like cabling and stuff like that. You can actually have what we call as operational centers who are actually working on it. And in the CRM, the advancements that I've seen across over the years, we used to have this lightweight CRM when somebody would make an entry and say that, okay, I've acquired this customer, what is his demographic details and where they are, to a very advanced way wherein we actually know when we are writing about. So for example, if somebody's writing about Shovik and the demographic details, the CRM starts recommending what sort of package or what sort of services that would be good for Shovik. Currently, when I think you would have, all of you would have been getting into this information about what AI means and what Gen AI has been going around this world, how a simple bot starts acting as an assistant towards the entire CRM, right? Now, I think Rags has made it very clear to all of you that don't look at one CRM solution and break your head, but understand the concept of CRM and where it's going to be used. You guys are coming out into the industry right now. Don't worry about just working on a ServiceNow CRM or a Falana CRM. In fact, our company also has a CRM. All of them predominantly are same. It's like a car. I always say everybody has the same car in the market. It's just that somebody has a different sort of feature. Somebody has a self starter. Somebody has a 6 gear. Somebody has a 5 gear. But they all travel from point A to point B. You need to understand how CRMs are going to be used. Is CRM a way to start working on? Is that a career that you can go through? Why not? Yes. People like me would have actually worked on, somebody asked a question about how to get certification in Salesforce and all those things. I would be the wrong person to do that, tell you about certifications on Salesforce. And I think you have gents out here who will actually have much better knowledge than how to use it. Shavik, I think Rags can answer those questions. Yeah. Are there more questions, Bhaskar? Maybe we could pitch in.
No, nothing at this point. So maybe I we can think, talk about the. what I'll do is I'll just small thing, I'll change it off to say that CRM is not just used for between clients and sales guys. It can be internals also. It can be between NOC engineers and field engineers. You can actually have GenAI running on it to actually give everything on its own. Automations works beautifully on CRM. So there is a whole big scope in that, and you can just keep on going and going and going in that. In the telco world is very important. Without that, the telco will not withstand it. Enterprises are using it. I think you have a lot of scope if you want to use CRM as one of the places you want to go into. Right. But I just leave it in that. I'm sorry, I'm not prepared too much into what to talk about it, but I can just talk about concepts of why CRMs are used and why it is not being used in the system. Right? Fantastic. Thanks. Fantastic. Thanks, Ravikar. Avik, Hey, there's a question, Bhaskar. Somebody asked a question on Yeah, there is a certification. question on Salesforce Platform One developer or administration developer. Again from Suhas. Are there must things that everyone should do to get onto these fields? Because those certification exams cost like 20 to 30K. It's too much for students. Your insights on this would help us. Rags, you want to take that? Personally, I don't have much knowledge about Salesforce certifications. But one thing, they're definitely top CRM, definitely Salesforce. 20 ವರ್ಷ ಮುಂಚೆನೂ ನಾವು Oracle ಸೇರ್ಕೊಂಡಾಗ one of the goals in all hands was how do we beat them. I think even today Oracle all hands ಅದೇ ಹೇಳ್ತಿರ್ತಾರೆ, how do we beat them, but they are right on top. Those jobs and that CRM sells. So as I said, again, certifications will limit you to only that particular jobs. Yochane ಮಾಡಿ, again, you will become a consultant at the end of the day. You will not be an engineer per se, right? But anyway, any job is a job. But only thing is, if you have a choice, think about it. That's the only thing which I might want to add. Sure, sir. Thank you. Great. Yeah, Suhas, as I said, right, so focus more on building applications, right? I think Yes. I'm not sure if you're from a computer science background. If you are, right, so then all your energy should be on the fundamentals of computer science. And then there are like hundreds of other areas that you can get onto. So I would recommend that keep your options open. Focus, if you're very fascinated about CRM, then go for it. Understand what is the CRM, how you can build a CRM software, why is CRM required, what problems is it solving, what's the future of CRM. So think about those things, right? So certification, anyways, you can pick it up if you want to get into a job later on, but I would strongly recommend that you focus on the fundamentals of CRM if you're interested in CRM. Yeah. Perfect. Bhaskar, if there are no other questions, we can probably wrap. So thank you, everybody. Thank you for joining the second session today. Thank you, Raghu. Great session, actually. Avikshit, Hey, sir. Very happy to see all of you. I think rather than connecting with the juniors, we are all connecting with seniors. I think it's a great opportunity for all of us to see and as well as see the technology. I think Correct. Raghu has taken a very good topic of current relevance. I think each one of, there are many alumni I just posted. If possible, connect to this team and let them share their thoughts. In this way, I think this will run forever. I think today students are busy with the college election. That's why many of the students have not joined. I think you know the college election day. They can go back. Go back. I think today President and Vice President of Student Association will be selected. I think there will be some busy with their work. That's why strength is less. Anywhere, I will share the YouTube Video, presentation. I hope they will understand the technology. Thank you, Raghu. Thank you, all the members. Thank you, Raghu. Yes. Sir, I'm glad to see all my classmates here once again. Hi, Bhaskar. Long time. But yeah, Raghu, it was like a refresher course for me. Been in industry for so long, but we don't work on particular things. So I was making my kids listen as well. They understood. So, okay. So that means that you've done your job really, really well. In a nutshell, you explained all the basics right. And wonderful session. Let's continue to do this more. And yeah, I think advice to the kids there is learn all the basics first.
you can do certifications and all later. They'll be free once you're in a company or anywhere else. So go on, focus on learning more basics and fundamentals. Thanks, Pallavi. Thank you. Thank you, everybody. Next week, we'll have a session by Sri Kumar. That's something that you definitely want to attend as well. So Sri Kumar is online as well. So next week, same time. See you all there. Thank you. Thank you. Thanks everybody. Thank you. Bye. Thanks, everyone. Bye-bye. Have a good weekend. Bye bye. Thank you, folks.